ಕೃಪೆಯನ್ನಿಸಿ ನಾವು ಕರಗಳನ್ನು ಎತ್ತಿ ಮೊದಲಾಗಿ ಆತನಿಗೆ ಸ್ತೋತ್ರವನ್ನು ಸಲ್ಲಿಸೋಣ ಪ್ರಿಯರೇ. ಕೀರ್ತನೆಗಾರನು ನಿಂತಾನೆ, ನನ್ನ ದೈವರೇ, ನನ್ನ ಒಡೆಯನೇ, ನಿನ್ನನ್ನು ನಾನು ಕೊಂಡಾಡುತ್ತೇನೆ. ನನ್ನ ದೇವರೇ, ಯುಗಾಂತರಗಳಲ್ಲಿಯೂ ನಿನ್ನನ್ನು ನಾನು ಏನ್ ಮಾಡ್ತೇನೆ, ಘನಪಡಿಸುತ್ತೇನೆ ಎಂಬುದಾಗಿ. ಆಮೆನ್. ನಮ್ಮ ದೇವರು ನಮ್ಮ ಒಡೆಯನಾಗಿದ್ದಾನೆ. ಆತನು ಆದಿಯೂ ಅಂತ್ಯವೂ ಆದ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಮರಣದ ಮತ್ತು ಪಾತಾಳದ ಬೀಗದ ಕೈ ಯಾರ ಹತ್ರ ಉಂಟು? ನಮ್ಮ ದೇವರ ಕೈಯಲ್ಲಿ ಉಂಟು. ಆಮೆನ್. ಇವತ್ತು ಯೇಸು ನಮ್ಮ ಒಡೆಯನಾಗಿರುವುದರಿಂದ ನಾವು ಯಾವುದಕ್ಕೂ ಭಯಪಡುವ ಅವಶ್ಯಕತೆ ಇಲ್ಲ. ನಿಮ್ಮ ಪಕ್ಕದವರಿಗೆ ಕೈ ಕೊಟ್ಟು ಹೇಳ್ರಿ, ಯು ಆರ್ ಬ್ಲೆಸ್ಡ್ ಎಂಬುದಾಗಿ. ಪಕ್ಕದವರಿಗೆ ಕೈಗಳನ್ನು ಕೊಟ್ಟು ಹೇಳ್ರಿ, ಯು ಆರ್ ಬ್ಲೆಸ್ಡ್ ಎಂಬುದಾಗಿ. ನಿಜವಾಗಿಯೂ ನಾವು ಆಶೀರ್ವದಿಸಲ್ಪಟ್ಟವರಾಗಿದ್ದೇವೆ. ನಾವೆಲ್ಲ ನಮ್ಮ ದೇವರನ್ನ ಆರಾಧಿಸಲಿಕ್ಕೆ ಬಂದಿದ್ದೇವೆ. ಆತನನ್ನ ಸ್ತುತಿಸಿ ಆತನನ್ನ ನಾವು ಮಹಿಮೆಪಡಿಸೋಣ ಪ್ರಿಯರೇ. ನಾವೆಲ್ಲ ನಮ್ಮ ಬಾಯಿಗಳನ್ನು ತೆರೆದು ಸ್ವಲ್ಪ ಸಮಯ ಸ್ತೋತ್ರವನ್ನು ಸಲ್ಲಿಸುವ ಈ ಮುಂಜಾನೆ ಸಮಯದಲ್ಲಿ ಆತನು ನಮ್ಮ ಮಧ್ಯೆ ಒಡನಾಡುವುದಕ್ಕೋಸ್ಕರ ನಾವು ಸ್ತೋತ್ರವನ್ನು ಸಲ್ಲಿಸೋಣ. ಓ ಪರಿಶುದ್ಧಾತ್ಮರೇ, ನಾವು ನಿನಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ ಸ್ವಾಮಿ. ನನ್ನ ಒಳ್ಳೆಯ ತಂದೆ, ನಾವು ನಿನಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ ತಂದೆ. ನನ್ನ ರಾಜ್ಯನೇ ನಿನಗೆ ಸ್ತೋತ್ರವನ್ನು
ಭಯಪಡಬೇಡ್ರಿ, ನಾನು ನಿಮ್ಮ ಸಂಗಡ ಇದ್ದೇನೆ, ನಾನು ನಿಮಗೆ ಸಹಾಯವನ್ನ ಮಾಡುತ್ತೇನೆ, ನಾನು ನಿಮ್ಮನ್ನು ಬಲಪಡಿಸುತ್ತೇನೆ ಎಂಬುದಾಗಿ. ಇವತ್ತು ನಮ್ಮ ಸಹಾಯಕರು ಯಾರಾಗಿದ್ದಾರೆ? ನಮ್ಮ ಯೇಸಪ್ಪನಾಗಿದ್ದಾರೆ. ಆತನು ನಮ್ಮ ಸಹಾಯಕನಾಗಿರುವುದರಿಂದ ನಾವು ಯಾವುದಕ್ಕೂ ಭಯಪಡುವಾಗಿದ್ದೇವಿಲ್ಲ. ಯಾವ ಪರಿಸ್ಥಿತಿಯಲ್ಲೂ ನಾವು ಭಯಪಡಬೇಕಾದ ಅವಶ್ಯಕತೆ ಇಲ್ಲ. ದೇವರ ವಾಕ್ಯ ಇರ್ತದೆ, ಯೇಸು ನಮಗೆ ಯಾರಾಗಿದ್ದಾನೆ? ಬೆಳಕು. ಗಟ್ಟಿಯಾಗಿಲ್ರಿ, ಬೆಳಕು. ಆತನು ನಮಗೆ ಬೆಳಕು, ರಕ್ಷಕನು ಆಗಿದ್ದಾನೆ. ಎಲ್ಲಿ ದೇವರಿರ್ತಾನೋ ಅಲ್ಲಿ ಏನಿರುತ್ತೆ? ಬೆಳಕಿರುತ್ತೆ. ಎಲ್ಲಿ ಬೆಳಕಿರುತ್ತೆ, ಎಲ್ಲಿ ಬೆಳಕಿರುತ್ತೋ ಅಲ್ಲಿ ಕತ್ತಲೆಗೆ ಸ್ಥಳವೇ ಇಲ್ಲ, ಕತ್ತಲೆಗೆ ಜಾಗವೇ ಇರುವುದಿಲ್ಲ. ಹಲ್ಲೆಲೂಯಾ. ಬೈಬಲ್ ಇರ್ತದೆ, ಸರ್ವ ಜನಾಂಗಗಳೇ ಆರ್ಭಟಿಸಿರಿ, ಉತ್ಸಾಹವನ್ನು ಮಾಡಿರಿ, ಯಾಕಂದ್ರೆ ನಮ್ಮ ದೇವರು ಭಯಂಕರನಾದ ದೇವರಾಗಿದ್ದಾನೆ. ಆತನನ್ನು ಆರಾಧಿಸಲಿಕ್ಕೆ ಸಿದ್ಧರಿದ್ದೀರಾ? ಸಿದ್ಧರಿದ್ದೀರಾ? ನಾವೆಲ್ಲ ಒಟ್ಟಾಗಿ ಸೇರಿ ನಮ್ಮ ದೇವರನ್ನು ಆರಾಧಿಸಿ ಆತನನ್ನು ಮಹಿಮೆಪಡಿಸೋಣ. ಕರಗಳನ್ನು ತಟ್ಟುತ್ತಾ ಸಂತೋಷಪೂರ್ವಕವಾಗಿ ಹಲ್ಲೆಲೂಯಾ. Thank you, Jesus. ನಡೆಸುವ ದೇವರು ನನ್ನೊಂದಿಗಿರಲು ಭಯವೇ ನನಗೆ ಇಲ್ಲ. ನಡುಗುವ ದೇವರು ದುರ್ಗವಾಗಿರಲು ಕಳವಳ ನನಗಿಲ್ಲ. ನನ್ನ ನಡೆಸುವ ದೇವರು ನನ್ನೊಂದಿಗಿರಲು ಭಯವೇ ನನಗಿಲ್ಲ. ನಂಬುವ ದೇವರು ದುರ್ಗವಾಗಿರಲು ಕಳವಳ ನನಗಿಲ್ಲ. ಭಯವಿಲ್ಲ, 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 ನನ್ನ ಸಾಕ್ಷಕರ್ತನಿರುವ ಭಯವಿಲ್ಲ. ಭಯವಿಲ್ಲ, 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 ನನಗಾಗಿ ಯುದ್ಧ ಮಾಡುವ ಭಯವಿಲ್ಲ. ಭಯವಿಲ್ಲ, 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 ನನ್ನ ಸಾಕ್ಷಕರ್ತನಿರುವ ಭಯವಿಲ್ಲ. ಭಯವಿಲ್ಲ, 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 ನನಗಾಗಿ ಯುದ್ಧ ಮಾಡುವ ಭಯವಿಲ್ಲ. ಭಯವಿಲ್ಲ, 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 ನನ್ನ ಸಾಕ್ಷಕರ್ತನಿರುವ ಭಯವಿಲ್ಲ. ಭಯವಿಲ್ಲ, 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 ನನಗಾಗಿ ಯುದ್ಧ ಮಾಡುವ ಭಯವಿಲ್ಲ. ಚಿಕ್ಕ ಹಿಂದೆನೇ ಹೆದರದಿರು, ಕರ್ತನೆಂದು ಜೊತೆಗಿರುವ. ಚಿಕ್ಕ ಹಿಂದೆನೇ ಹೆದರದಿರು, ಕರ್ತನೆಂದು ಜೊತೆಗಿರುವ. ಶತ್ರುವಿನ ಸೇನೆಯು ಎದುರಾಗಿ ಬಂದರು, ಆತ್ಮನ ಬಲದಿಂದ ಜಯ. ಹಲ್ಲೆಲೂಯಾ. ಶತ್ರುವಿನ ಸೇನೆಯು ಎದುರಾಗಿ ಬಂದರು, ಆತ್ಮನ ಬಲದಿಂದ ಜಯ ಹೊಂದುವೆ. ಭಯವಿಲ್ಲ, 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 ನನ್ನ ಸಾಕ್ಷಕರ್ತನಿರುವ ಭಯವಿಲ್ಲ. ಭಯವಿಲ್ಲ, 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 ನನಗಾಗಿ ಯುದ್ಧ ಮಾಡುವ ದೇವರಿಗೋಸ್ಕರ. ಭಯವಿಲ್ಲ, 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 ನನ್ನ ಸಾಕ್ಷಕರ್ತನಿರುವ
ಆತನಿಗೆ ಸ್ತೋತ್ರವನ್ನು ಸಲ್ಲಿಸಿರಿ. ಬಾಗಿಲನ್ನು ತೆರೆದು ಸ್ತೋತ್ರವನ್ನು ಸಲ್ಲಿಸಿರಿ. ಬಾಗಿಲಿಂದ ಅಗಲವಾಗಿ ಬಾಗಿಲನ್ನು ತೆರೆದಿರಿ. ನಾನು ನಿಮ್ಮನ್ನು ತುಂಬಿಸುತ್ತೇನೆ ಎಂಬುದಾಗಿ ಓರ್ವ ಶಂಕರ ಬಸ್ಸಿ ಅಂದರು, ಓರಿ ಕಲಬಕರ ಬಸ್ಸಿ ಅಂದಾರ, ಓರ್ವ ಬಸ್ಸಿ ಅಂದಾರು, ಓ ಮೈಮರದಾರಕಲಂದರೆ, ಓ ಶಕಿಲ ಬರಸ್ಸಿ ಅಂದರು. ಯೇಸುವೇ ನಿನಗೆ ಸ್ತೋತ್ರ. ನನ್ನ ತಂದೆ ನಿನಗೆ ಸ್ತೋತ್ರ ಸ್ವಾಮಿ. ನನ್ನ ತಾಯಿ ನಿನಗೆ ಸ್ತೋತ್ರ. ನಮ್ಮ ತಾಯಿ, ನಮ್ಮ ಬಂಧು ಎಲ್ಲವಾದ ದೇವರಿಗೆ ನಾವು ಸ್ತೋತ್ರವನ್ನು ಸಲ್ಲಿಸೋಣ ಪ್ರಿಯರೇ. ಆತನು ನಮ್ಮನ್ನು ಹೊರುವ ದೇವರಾಗಿದ್ದಾನೆ. ಇವತ್ತು ಮುಂಜಾನೆ ಸಮಯದಲ್ಲಿ ಎಷ್ಟು ಮಂದಿ ಹೇಳ್ತೀರಾ, ನನ್ನ ಹೃದಯದ ಬಡಿತವು ಅದು ನೀನಾಗಿದೆಯಪ್ಪ. ಒಂದು ಮಗು, ಒಂದು ಕೂಸು ಯಾವ ತರ ತನ್ನ ತಾಯಿಯ ಬಳಿಗೆ ಓಡಿ ಬರ್ತದೋ ಅದೇ ಪ್ರಕಾರ ಸ್ವಾಮಿ, ಅದೇ ರೀತಿಯಪ್ಪ ನಾನು ನಿನ್ನ ಸನ್ನಿಧಿಗೆ ಓಡಿ ಬಂದಿದ್ದೇನೆ, ನಿನ್ನ ಸನ್ನಿಧಿಗೆ ಓಡಿ ಬರುತ್ತೇನೆ. ಎಷ್ಟು ಮಂದಿ ಹೇಳ್ತೀರಾ, ಓರಿಮ ಶಂಕರ ಬಸ್ಸಿ ಅಂದರು. ನಾನು ಎಡವಿ ಬಿದ್ದ ಸಮಯದಲ್ಲೆಲ್ಲ, ನಾನು ಸೋತು ಹೋದ ಸಮಯದಲ್ಲೆಲ್ಲ ನಿನ್ನ ಭುಜದ ಮೇಲೆ ನನ್ನನ್ನು ಹೊತ್ತುಕೊಂಡೆ ಅಲ್ಲಪ್ಪ. ನಿನ್ನ ಪ್ರೀತಿಗೋಸ್ಕರ ಸ್ತೋತ್ರ ಸ್ವಾಮಿ. ನಿನ್ನ ಪ್ರೀತಿಯನ್ನು ನಾನು ಆರಾಧಿಸ್ತೇನೆ ಸ್ವಾಮಿ. ನಿನ್ನ ಮಮತೆಗೋಸ್ಕರ ಸ್ತೋತ್ರ ಸ್ವಾಮಿ. ನಿನ್ನ ಮಮತೆಯನ್ನು ನೆನೆದು ನಾನು ನಿನ್ನನ್ನು ಆರಾಧಿಸ್ತೇನೆ ಸ್ವಾಮಿ. ನಮ್ಮ ಜೀವಿತದಲ್ಲಿ ಎಷ್ಟೊಂದು ಕಾರ್ಯಗಳನ್ನು ನೀನು ಮಾಡಿದೆಯಲ್ಲಪ್ಪ. ನಮ್ಮ ಆಶೀರ್ವಾದಕ್ಕೆ ಮೂಲ ಕಾರಣನಾದ ದೇವರನ್ನ ನಾವು ಸ್ತುತಿಸೋಣ ಪ್ರಿಯರೇ. ಯೇಸುವೇ ನೀನೇ ನನ್ನ ಹೋರಾಟವು. ಯೇಸುವೇ ನನ್ನ ತಾಯಿಯೇ ನೀನೇ ನನ್ನ ಹೋರಾಟವು. ಇದೊಂದು ಬಾರಿ ಹೇಳೋಣ, ನನ್ನ ತಂದೆ, ನನ್ನ ತಂದೆಯೇ ಯೇಸುವೇ ನೀನೇ
ಇಷ್ಟು ಸಮಯ ನಾವು ದೇವರನ್ನು ಆರಾಧನೆ ಮಾಡಿದ್ದೀವಿ. ಈಗ ದೇವರಿಂದ ಮಾತುಗಳನ್ನು ಕೇಳಲಿಕ್ಕೆ ಹೋಗ್ತಾ ಇದ್ದೇವೆ. ನಿಶ್ಚಯವಾಗಿ ನಾನು ನಂಬ್ತೇನೆ ದೇವರು ನಮ್ಮ ಜೊತೆ ಮಾತನಾಡುವ ದೇವರಾಗಿದ್ದಾರೆ. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ 1 ಸಾಮುವೇಲ ಪುಸ್ತಕ 17ನೇ ಅಧ್ಯಾಯ 51ನೇ ವಾಕ್ಯವನ್ನು ಯಾರಾದರೂ ಗಟ್ಟಿಯಾದ ಶಬ್ದದಲ್ಲಿ ಓದಬಹುದು. 1 ಸಾಮುವೇಲ್ ಚಾಪ್ಟರ್ 17 verses 51. 1 ಸಾಮುವೇಲ ಪುಸ್ತಕ 17ನೇ ಅಧ್ಯಾಯ 51ನೇ ವಾಕ್ಯ. ಈ ಪ್ರಕಾರ ದಾವೀದನು ಕತ್ತಿಯಿಂದಲ್ಲ ಬರೀ ಒಂದು ಕವಣೆಯ ಕಲ್ಲಿನಿಂದ ಫಿಲಿಷ್ಟಿಯರನ್ನು ಸೋಲಿಸಿ ಕೊಂದು ಹಾಕಿದನು. ಫಿಲಿಷ್ಟಿಯರು ತಮ್ಮ ರಣವೀರನು ಸತ್ತು ಹೋದದನ್ನು ಕಂಡು ಓಡಿ ಹೋದರು ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ದೇವರು ಒಳ್ಳೆಯವನಾಗಿದ್ದಾನೆ. ಕಳೆದ ವಾರ ನಾನು ಅದೇ ವಿಷಯ ಮಾತನಾಡಿದೆ, ಗೊಲಿಯಾತನ ಮತ್ತು ದಾವೀದನ ವಿಷಯದಲ್ಲಿ ಮಾತನಾಡಿದೆ. ಇವತ್ತು ನಾನು ಅದನ್ನು ಕಂಟಿನ್ಯೂ ಮಾಡಲಿಕ್ಕೆ ಹೋಗ್ತಾ ಇದ್ದೇನೆ. ಇಲ್ಲಿ ನೋಡಿ, ಒಂದು ವಿಷಯ ನಾವು ಯಾವಾಗ ಗಮನಿಸಬೇಕೇನಂತ ಹೇಳಿದ್ರೆ, ಇಸ್ರೇಲರಿಗೆ ಯಾವಾಗಲೂ ಯಾರು ಶತ್ರುವಾಗಿದ್ರು? ಫಿಲಿಷ್ಟಿಯರು ಶತ್ರುವಾಗಿದ್ರು. ನೋಡಿ, ಸತ್ಯವೇದದಲ್ಲಿ ನೀವು ನೋಡಿ, ಆದಿಕಾಂಡದಲ್ಲಿ ಎಲ್ಲೆಲ್ಲಿ ಇಸ್ರೇಲರುಗಳು ಎದ್ದು ನಿಲ್ತಾರೆ ಅವರ ವಿರುದ್ಧವಾಗಿ ಫಿಲಿಷ್ಟಿಯ ಶಕ್ತಿಗಳು ಎದ್ದು ಬರ್ತಾ ಇತ್ತು. ಇವತ್ತು ದೇವರ ಮಕ್ಕಳ ವಿರುದ್ಧ ಸಹ ಸೈತಾನ ಯಾವಾಗಲೂ ಎದ್ದು ಬರ್ತಾನೆ. ಆದರೆ ಈ ಹೆದರಬೇಕಾಗಿಲ್ಲ, ಭಯಪಡಬೇಕಾಗಿಲ್ಲ. ನಮ್ಮಲ್ಲಿ ಇರುವವನು ಲೋಕದಲ್ಲಿ ಇದ್ದವನಿಗಿಂತ ದೊಡ್ಡವನಾಗಿದ್ದಾನೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಆಮೆನ್. ಹಲ್ಲೆಲೂಯಾ. ನಮ್ಮ ಶತ್ರು ಯಾವಾಗಲೂ ನಮ್ಮ ವಿರುದ್ಧ ಗರ್ಜಿಸುವ ಸಿಂಹೋಪಾದಿಯಲ್ಲಿ ಅವನು ಏನ್ ಮಾಡ್ತಾನೆ? ಹುಡುಕುತ್ತಾನೆ ಅಷ್ಟೇ. ಅವನು ಸಿಂಹ ಅಲ್ಲ, ಸಿಂಹದ ವೇಷ ಹಾಕೊಂಡು ಬರ್ತಾನೆ ಯಾರಾದ್ರೂ ಎದುರ್ತಾರೆ ಎಂದಾಗಿ. ಇವತ್ತು ಹೇಳ್ರಿ, ನನಗೆ ಎಂತ ಕಷ್ಟ ಬಂದ್ರು ಸಹ ನಾನು ಭಯಪಡುವುದಿಲ್ಲ. ಹೇಳ್ರಿ, ನನಗೆ ಎಂತ ಹೋರಾಟ ಬಂದ್ರು ಸಹ ಭಯಪಡುವುದಿಲ್ಲ. ಯಾಕಂತ ಹೇಳಿದ್ರೆ ನನಗೊಬ್ಬ ದೇವರಿದ್ದಾನೆ. ಹಲ್ಲೆಲೂಯಾ. ನನಗೊಬ್ಬ ಕರ್ತನಿದ್ದಾನೆ. ಹಲ್ಲೆಲೂಯಾ. ಅವನು ನನಗೆ ಅಲ್ಲಿ ಕತ್ತಿಯಿಂದ ಜಯ ಕೊಡುವುದಿಲ್ಲ, ನನಗೆ ಅವನು ಜಯ ಕೊಡುವುದು ವಾಕ್ಯದ ಕತ್ತಿಯ ಮೂಲಕ. ಆದರೂ ಜಯವನ್ನು ಕೊಡುತ್ತಾನೆ. ಈ ವಾಕ್ಯವನ್ನು ಎತ್ತಿಡುವವನಿಗೆ ಯಾವಾಗಲೂ ಕರ್ತನು ಜಯವನ್ನು ಕೊಡುವ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಇಲ್ಲಿ ನೋಡಿ, ಅವನ ವಿರುದ್ಧ ಆ ಶತ್ರುವಾದ ಫಿಲಿಷ್ಟಿಯರು ಯುದ್ಧಕ್ಕೆ ಬರ್ತಾ ಇದ್ದಾರೆ. ಇಸ್ರೇಲ್ ವಿರುದ್ಧ ಯುದ್ಧಕ್ಕೆ ಬರ್ತಾ ಇದ್ದಾರೆ. ನಮಗೆಲ್ಲರಿಗೂ ಗೊತ್ತುಂಟು, ಗೊಲಿಯಾತನ ಬಗ್ಗೆ ನಮಗೆ ಗೊತ್ತುಂಟು. ಗೊಲಿಯಾತ 40 ದಿವಸ ಅಲ್ಲಿ ಚಾಲೆಂಜ್ ಹಾಕಿದ, ಇಸ್ರೇಲರಿಗೆ ಚಾಲೆಂಜ್ ಹಾಕಿದ, ಯಾರು ನನ್ನ ವಿರುದ್ಧ ಯುದ್ಧಕ್ಕೆ ಬರ್ತೀರಾ ಅವರು ಒಂದು ಪಕ್ಷ ಸೋತರೆ ಇಸ್ರೇಲರು ನನ್ನ ಹತೋಟಿಗೆ ಬರಬೇಕು, ಒಂದು ಪಕ್ಷ ನಾನು ಸೋತರೆ ನಾನು ನಿಮ್ಮ ಹತೋಟಿಗೆ ಬರ್ತೇವೆ ಎಂಬುದಾಗಿ 40 ದಿವಸ ತನಕ ಸವಾಲನ್ನು ಹಾಕುವಾಗ ಇಸ್ರೇಲ್ ಪಾಳೆಯದಲ್ಲಿ ಯಾರು ಸಹ ಅವನ ವಿರುದ್ಧ ನಿಲ್ಲುವವರು ಯಾರಿಲ್ಲ. ಆದರೆ ಒಬ್ಬ ದಾವೀದ ಆ ಸ್ಥಳದಿಂದ ಹೊರಗೆ ಬರಲಿಕ್ಕೆ ಸಾಧ್ಯವಾದರೆ, ಇವತ್ತು ನಾನು ಹೇಳ್ತಿದ್ದೇನೆ, ನಿನ್ನ ವಿರುದ್ಧ, ನಿನ್ನ ಕುಟುಂಬದ ವಿರುದ್ಧ, ನಿನ್ನ ಮಕ್ಕಳ ವಿರುದ್ಧ, ನಿನ್ನ ಸೇವೆಯ ವಿರುದ್ಧ ಅನೇಕರು ಎದ್ದು ನಿಲ್ಲುವುದಾದರೆ, ನೀನು ಈ ದೇವರ ವಾಕ್ಯವನ್ನು ಹಿಡಿದ ವ್ಯಕ್ತಿಯಾದರೆ, ದೇವರ ವಾಕ್ಯವನ್ನು ಹಿಡಿದು ಆರಾಧನೆ ಮಾಡುವ ವ್ಯಕ್ತಿಯಾಗಿರುವುದಾದರೆ, ದೇವರು ನಿನ್ನನ್ನೇ ಆ ಶತ್ರುವಿನ ವಿರುದ್ಧ ನಿಲ್ಲಿಸುವ ದೇವರಾಗಿದ್ದಾನೆ. ಹಲ್ಲೆಲೂಯಾ. ದೇವರಿಗೆ ಅಸಾಧ್ಯವಾದ ಕಾರ್ಯ ಒಂದೂ ಇಲ್ಲ ಪ್ರಿಯರೇ. ಇಲ್ಲಿ ನಾವು ನೋಡುತ್ತೇವೆ, ದಾವೀದನನ್ನು ದೇವರು ಉಪಯೋಗಿಸ್ತಾ ಇದ್ದಾರೆ. 40 ದಿವಸ ಅವನ ವಿರುದ್ಧ ನಿಲ್ಲಿಕ್ಕೆ ಯಾರಿಗೆ ಸಾಧ್ಯವಿಲ್ಲ. ಬೈಬಲ್ ಹೇಳ್ತದೆ, ರಾಜನಾದ ಸೌಲ ಮತ್ತು ಇಸ್ರೇಲರೆಲ್ಲರೂ ಅವನು ಆಡುವ ಮಾತುಗಳನ್ನು ಕೇಳಿ ಏನ್ ಮಾಡಿದ್ರು? ಅವರು ಭಯಪಟ್ಟರು ಎಂಬುದಾಗಿ. ಹಲ್ಲೆಲೂಯಾ. ಇದೇ ಸಮಯದಲ್ಲಿ ಒಬ್ಬ ಚಿಕ್ಕ ಬಾಲಕನಾದ 17 ವರ್ಷದ ಬಾಲಕನಾದ ದಾವೀದನನ್ನು ದೇವರು ಉಪಯೋಗಿಸ್ತಾ ಇದ್ದಾರೆ. ಹಲ್ಲೆಲೂಯಾ. ಬೈಬಲ್ ಹೇಳ್ತದೆ, ಈ ಇಸ್ರಾಯೇಲು ಏನ್ ಮಾಡಿದ ಅಂತ ಹೇಳಿದ್ರೆ, ಅವನನ್ನು ಕರೆ ಕಳಿಸಿದಂತೆ. ಅವ ಎಲ್ಲಿದ್ದ? ಅಡವಿಯಲ್ಲಿದ್ದ. ನೋಡಿ, ದೇವರು ತನ್ನ ಮಕ್ಕಳನ್ನು ಉಪಯೋಗಿಸುವ ರೀತಿ ನೋಡಿ. ಅದೇ ಸಮಯದಲ್ಲಿ, ರೈಟ್ ಆದ ಸಮಯದಲ್ಲಿ ದಾವೀದನನ್ನು ಯಾರು ಕರೀತಾರೆ? ಇಸ್ರಾಯೇಲು ಕರೆ ಕಳಿಸ್ತಾ ಇದ್ದಾನೆ. ದಾವೀದನಿಗೆ ಗೊತ್ತಿಲ್ಲ ಮುಂದೆ ಏನಾಗ್ತದೆ ಅಂತ ಗೊತ್ತಿಲ್ಲ. ಆದ್ರೆ ನಾನು ಹೇಳ್ತೇನೆ, ನಿನ್ನ ಬಗ್ಗೆ ನಾಳೆ ಏನಾಗ್ತದೆ ಅಂತ ನನ್ನ ದೇವರಿಗೆ ಗೊತ್ತುಂಟು. ಎಷ್ಟು ಜನ ಬಿಲಿ ಮಾಡ್ತಾರೆ? ಹಲ್ಲೆಲೂಯಾ. ನಿನ್ನ ಭವಿಷ್ಯ ದೇವರ ಕೈಯಲ್ಲಿ ಉಂಟು. ಯಾಕಂದ್ರೆ ನನ್ನ ದೇವರು ನಿನ್ನ ಭವಿಷ್ಯವನ್ನು ರೂಪಿಸುವ ದೇವರಾಗಿದ್ದಾನೆ. ಆಮೇಲೆ ಹಲ್ಲೆಲೂಯಾ. ದಾವೀದನಿಗೆ ಒಂದು ವಾಗ್ದಾನ ಇತ್ತು. ಏನು ವಾಗ್ದಾನ ಅಂತ ಹೇಳಿದ್ರೆ, ಅವನನ್ನು ಇಸ್ರೇಲರ ರಾಜನಾಗಿ ಮಾಡುತ್ತಾನೆ ಎಂಬುದಾಗಿ. ಹಲ್ಲೆಲೂಯಾ. ದಾವೀದನಿಗೆ ಈ ವಿಷಯ ಗೊತ್ತಿರಲಿಲ್ಲ, ಕರೆ ಕಳಿಸಿದ ಯಾಕಂತ ಗೊತ್ತಿಲ್ಲ. ಆದರೆ ತಂದೆ ಕರೆಯುವಾಗ ತಂದೆಯ ಮಾತಿಗೆ ದಾವೀದನು ವಿಧೇಯನಾದ. ಹಲ್ಲೆಲೂಯಾ. ಇವತ್ತು ನಾವು ಯಾರಿಗೆ ವಿಧೇಯರಾಗದಿದ್ದು ತೊಂದರೆ ಇಲ್ಲ, ದೇವರ ಮಾತಿಗೆ ನೀವು ವಿಧೇಯರಾಗಿರಿ. ದೇವರು ನಿಮ್ಮನ್ನು ಎತ್ತಲಿಕ್ಕೆ ಹೋಗ್ತಾ ಇದ್ದಾನೆ. ಎಷ್ಟು ಜನ ನಂಬ್ತೀರಿ? ಎಷ್ಟು ಜನ ನಂಬ್ತೀರಿ? ಹಲ್ಲೆಲೂಯಾ. ದೇವರ ಮಾತಿಗೆ, ದೇವರ ವಾಕ್ಯಕ್ಕೆ ನಿಮ್ಮನ್ನು ನೀವು ಬಿಟ್ಟು ಕೊಡುವುದಾದ್ರೆ ದೇವರು ನಿಮ್ಮನ್ನು ಉಪಯೋಗಿಸುವವನಾಗಿದ್ದಾನೆ. ಹಲ್ಲೆಲೂಯಾ. ಒಂದು ಕಡೆ ಒಬ್ಬ ವ್ಯಕ್ತಿ ಯವನಸ್ಥ ಹುಡುಗ ಹೋದಂತೆ. ಯವನಸ್ಥ ಹುಡುಗ ಹೋಗುವಾಗ ಅಲ್ಲಿ ಒಂದು ಚಿಕ್ಕ ಬೋರ್ಡ್ ಅನ್ನು ನೋಡಿದಂತೆ. ಆ ಬೋರ್ಡ್ ಅಲ್ಲಿ ಹೀಗೆ ಬರೆಯಲ್ಪಟ್ಟಿದೆ ಅಂತ ಹೇಳಿದ್ರೆ, ಯಾರ್ಯಾರು ದೇವರಿಗೆ ಸಮರ್ಪಿಸ್ತೀರೋ ಅವರನ್ನು
ಜನರು ನೋಡುವ ಹಾಗೆ ಮಾಡುತ್ತೇನೆ ಎಂಬುದಾಗಿ. ಯಾರೆಲ್ಲ ದೇವರಿಗೆ ಸಮರ್ಪಿಸ್ತಾರೆ ಅವರನ್ನು ಜನರು ನೋಡುವ ಹಾಗೆ ಮಾಡುತ್ತೇನೆ ಎಂಬುದಾಗಿ ಆ ಒಂದು ಅಕ್ಷರವನ್ನು ನೋಡಿದ ಕೂಡಲೇ ಈ ಯವನಸ್ಥರಿಗೆ ಭಯಂಕರ ಇಂಟ್ರೆಸ್ಟ್ ಆಯ್ತಂತೆ. ಈ ಯವನಸ್ಥ ನೋಡಿ ಅವನು ಏನು ಮಾಡಿದ ಅಂತ ಹೇಳಿದ್ರೆ, ಅದೇ ಸಮಯದಲ್ಲಿ ದೇವರಿಗೆ ತನ್ನನ್ನು ಸಮರ್ಪಿಸಿದಂತೆ. ಸಮರ್ಪಿಸುವಾಗ ಆ ವ್ಯಕ್ತಿ ಬೇರೆ ಯಾರಲ್ಲ, DL ಮೋಡಿ ಎಂಬುದಾಗಿ ಕರೆಯುವ ಒಂದು ದೊಡ್ಡ ಸೇವಕ. ಅನೇಕ ಲಕ್ಷಾಂತರ ಜನರಿಗೆ ಆತನ ಸುವಾರ್ತೆಯನ್ನು ಸಾರಿ ಅವನು ಆ ಒಂದು ಹೆಸರು ಅವನದು ಪ್ರಖ್ಯಾತಿಗೆ ಬಂತು. ಅಲ್ಲಿ ನಾನು ಹೇಳ್ತೀನಿ, ಇವತ್ತು ಸಹ ನೀವು ದೇವರಿಗೆ ಸಮರ್ಪಿಸುವುದಾದ್ರೆ, ನೀವು ದೇವರಿಗೆ ವಿಧೇಯರಾಗುವುದಾದ್ರೆ, ನಾನು ಹೇಳ್ತೀನಿ ನಿಮ್ಮ ಚರಿತ್ರೆಯನ್ನು ಆತನು ಬದಲಾಯಿಸ್ತಾನೆ. ಹಲ್ಲೆಲೂಯಾ, ಕರ್ತನಿಗೆ ಸ್ತೋತ್ರವಾಗಲಿ. ಇಲ್ಲಿ ನಾವು ನೋಡ್ತೇವೆ, ಅವನು ಕರೆ ಕಳಿಸುವಾಗ ಅವನು ಬಂದ. ಅಲ್ಲಿ ಬರುವಾಗ ಅವನ ಹತ್ರ ಹೇಳ್ತಾನೆ ತಂದೆ ಏನಂತ ಹೇಳಿದ್ರೆ, ನೀನೇನ್ ಮಾಡಿ ತಿಂಡಿಯನ್ನು ತಗೊಂಡುಕೊಂಡು ನಿನ್ನ ಅಣ್ಣಂದಿರಿಗೆ ಕೊಡಬೇಕು. ತಿಂಡಿಯನ್ನು ತಗೊಂಡು ಯಾರಿಗೆ ಕೊಡಬೇಕು? ಅಣ್ಣಂದಿರಿಗೆ ಕೊಡಬೇಕು, ಹೋಗು ಎಂಬುದಾಗಿ ಕಳಿಸುವಾಗ ನೋಡಿ, ದಾವೀದ ತಂದೆಗೆ ಒಂದು ಮಾತಾಡಲಿಲ್ಲ. ಅಲ್ಲಿ ನಮಗೆಲ್ಲರಿಗೂ ಗೊತ್ತುಂಟು, 1 ಸಾಮುವೇಲ ಪುಸ್ತಕ 16ನೇ ಅಧ್ಯಾಯದಲ್ಲಿ ಸಾಮುವೇಲ ಬರ್ತಾನೆ. ಸಾಮುವೇಲ ಯಾರಾಗಿದ್ದಾನೆ? ಅವನೊಂದು ಆ ದೇಶದ ಅಧಿಪತಿಯಾಗಿದ್ದ. ಇಂಥ ಸಂದರ್ಭದಲ್ಲಿ ಸಾಮುವೇಲ ಬರುವಾಗ ಈಶಾಯ ಯಾರನ್ನು ಕರೆಯಲಿಲ್ಲ? ದಾವೀದನನ್ನು ಕರೆಯಲಿಲ್ಲ. ಅವರ ಉಳಿದ ಮಕ್ಕಳೆಲ್ಲ ಕರೆದಿದ್ದಾನೆ ನೋಡಿ. ಅಂದ್ರೆ ಈಶಾಯನು ಯಾರನ್ನು ಮರೆತ? ದಾವೀದನನ್ನು ಮರೆತ. ಯಾಕೆ ಗೊತ್ತಿಲ್ಲ? ಅವನು ಯಾವುದಕ್ಕೆ ಪ್ರಯೋಜನ ಇಲ್ಲ ಎಂಬುದಾಗಿ ತಂದೆ ಎನಿಸಿದ. ಇವತ್ತು ನಾನು ಹೇಳ್ತೇನೆ, ನಿನ್ನನ್ನು ಯಾವುದಕ್ಕೆ ಪ್ರಯೋಜನ ಇಲ್ಲ ಅಂತ ಜನರು ನೆನೆಸಬಹುದು, ನಿನ್ನ ಕುಟುಂಬದವರು ನೆನೆಸಬಹುದು, ಅಲ್ಲಿ ನಿನ್ನ ನೆರೆಕರೆಯವರು ನೆನೆಸಬಹುದು. ಆದರೆ ದೇವರಿಗೆ ನಿನ್ನ ಮೂಲಕ ಒಂದು ದೊಡ್ಡ ಕಾರ್ಯ ಮಾಡುವ ಆಲೋಚನೆ ಉಂಟು ಎಂಬುದಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯೆರೆಮೀಯ 29:18 ನಾನು ಮಾಡಿದ ಆಲೋಚನೆ ನಾನೇ ಬಲ್ಲೆನು, ಅದು ಐತದ ಆಲೋಚನೆ ಅಲ್ಲ, ಅದು ಹಿತದ ಆಲೋಚನೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತಾ ಉಂಟು. ಹಲ್ಲೆಲೂಯಾ. ನೋಡಿ, ಈಶಾಯನು ದಾವೀದನನ್ನು ಮರೆತ. ಆಗ ಕರೀಲಿಲ್ಲ. ಯಾರನ್ನು? ದಾವೀದನನ್ನು ಕರೀಲಿಲ್ಲ. ಬಾಕಿ 7 ಮಕ್ಕಳನ್ನು ಕರೆದಿದ್ದ, ದಾವೀದನನ್ನು ಕರೀಲಿಲ್ಲ. ಈಗ ದಾವೀದನನ್ನು ಕರೀತಾ ಇದ್ದಾನೆ. ಬಾ ಇಲ್ಲಿಗೆ, ನಿನ್ನ ಅಣ್ಣಂದಿರಿಗೆ ತಿಂಡಿಯನ್ನು ಕೊಂಡೋಗ್ಲಿಕ್ಕೆ ನೀನು ಹೋಗು ಎಂಬುದಾಗಿ ಹೇಳುವಾಗ ದಾವೀದನಿಗೆ ಹೇಳ್ಬಹುದಿತ್ತು. ಆ ದಿವಸ ಸಾಮುವೇಲ ಬರುವಾಗ ನನ್ನನ್ನು ಕರೆದ್ಯಾ ಹೇಳ್ಬೋದಿತ್ತಲ್ಲ. ಆಮೇಲೆ ಇವತ್ತು ನಾವು ಹೇಳ್ತೇವೆ, ಒಂದೇ ಕುಟುಂಬದಲ್ಲಿ 2-3 ಮಕ್ಕಳಿದ್ರೆ ನನಗೆ ಅಂತ ಹೇಳುದು, ನೀನು ಅಕ್ಕನಿಗೆ ಹೇಳು, ತಮ್ಮನಿಗೆ ಹೇಳು. ಅಂದ್ರೆ ಯಾರು ವಿಧೇಯರಾಗುವುದಿಲ್ಲ. ಏನಾದ್ರು ಇನ್ನೊಬ್ಬರ ವಿಷಯದಲ್ಲಿ ಹೇಳ್ತಾ ಇದ್ದಾರೆ. ಆಮೇಲೆ ಅಲ್ಲೆಲ್ಲ ನಮಗೆ ಹೇಳಲಿಕ್ಕೆ ಯಾರಿಲ್ಲ, ನನಗೆ ಒಬ್ಬಳೆ ಮಗಳು, ಅಲ್ಲಿ ಅವಳಿಗೆ ಹೇಳ್ಬೇಕು. 2-3 ಮಕ್ಕಳಿದ್ದವರಿಗೆ ಮನೆಯಲ್ಲಿ ನೋಡುವುದಾದ್ರೆ ಅಕ್ಕನಿಗೆ ಹೇಳು, ತಮ್ಮನಿಗೆ ಹೇಳು ಎಂಬುದಾಗಿ ಹೇಳ್ತಾರೆ. ನಾನು ಹೇಳ್ತೇನೆ, ನೀವು ವಿಧೇಯರಾದ್ರೆ ದೇವ ನಿಮಗೆ ಎತ್ತುವನಾಗಿದ್ದಾನೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ದೇವರಿಗೆ ಸ್ತೋತ್ರ ಹೇಳ್ತಾರೆ. ಇಲ್ಲಿ ನೋಡಿ, ಅವನು ಒಂದು ಮಾತು ಆಡದೆ ತಂದೆಯ ಮಾತಿಗೆ ವಿಧೇಯನಾದ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಅವನೇನ್ ಮಾಡ್ತಾನೆ? ತಂದೆ ಹೇಳಿದ ಹಾಗೆ ಅಣ್ಣಂದಿರನ್ನು ಹುಡುಕಿಕೊಂಡು ಅವರು ಹೋಗ್ತಾ ಇದ್ದಾರೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ದಾವೀದನಿಗೆ ಎಂತ ಆಗ್ತದಂತ ಗೊತ್ತಿಲ್ಲ, ಆದ್ರೆ ದಾವೀದನಿಗೆ ದೇವರಿಗೆ ಒಂದು ಯೋಚನೆ ಉಂಟು. ಇವತ್ತು ಎಷ್ಟು ಜನ ನಂಬ್ತೀರಿ? ಇವತ್ತು ನಿಮ್ಮ ಜೀವಿತದಲ್ಲಿ ಸಹ ದೇವರಿಗೆ ದೊಡ್ಡ ಯೋಜನೆ ದೇವರು ನಿಮ್ಮ ಜೀವಿತದಲ್ಲಿ ಆತನು ಹಾಕುವವನಾಗಿದ್ದಾನೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಇಲ್ಲಿ ನಾವು ನೋಡುತ್ತೇವೆ, ದಾವೀದನನ್ನು ತಂದೆ ತಾಯಿ ಗಮನಿಸಲಿಲ್ಲ, ಅಣ್ಣ ತಮ್ಮಂದಿರು ಗಮನಿಸಲಿಲ್ಲ, ಆದ್ರೆ ದೇವರು ಅವನ ಬಗ್ಗೆ ಗಮನ ಇಟ್ಟಿದ್ದಾನೆ. ನಿಮ್ಮ ಬಗ್ಗೆ ಯಾರು ಗಮನವಿಟ್ಟದಿದ್ದರೆ ತೊಂದರೆ ಇಲ್ಲ, ದೇವರು ನಿಮ್ಮ ಬಗ್ಗೆ ಗಮನ ಇಟ್ಟಿದ್ದಾನೆ. ನಿಮ್ಮ ಒಂದೊಂದು ಕಣ್ಣೀರನ್ನು ಆತನು ಕಂಡಿದ್ದಾನೆ. ನಿಮ್ಮ ಕಷ್ಟ, ನಿಮ್ಮ ಹೋರಾಟ, ನಿಮ್ಮ ವಿರುದ್ಧ ಮಾತನಾಡಿದ ನಿಂದೆಗಳು, ಅಪಮಾನಗಳು ಆತನು ಕಂಡಿದ್ದಾನೆ. ದೇವರು ಎಷ್ಟು ಒಳ್ಳೆಯವನ ಅಂತ ಹೇಳಿದ್ರೆ, ಅವನು ದೇವರಿಗೆ ಒಡಂಬಟ್ಟು ಏನ್ ಮಾಡ್ತಾನೆ, ಅವನು ಆ ಸ್ಥಳದಿಂದ ಆತನು ಹೋಗುತ್ತಾ ಇದ್ದಾನೆ. ಹೋಗುವಾಗ ಅಲ್ಲಿ ನಮಗೆ ಗೊತ್ತುಂಟು, ಅಣ್ಣನಾದ ಎಲಿಯಾಬನು ಫಸ್ಟ್ ಪ್ರಶ್ನೆ, ನೀನು ಇಲ್ಲಿ ಯಾಕೆ ಬಂದಿ, ಇಲ್ಲಿ ಏನ್ ಮಾಡ್ತಿದ್ದಿ ಎಂಬುದಾಗಿ ಅವನಿಗೆ ಜೋರ್ ಮಾಡ್ತಾನೆ, ಬಂದದಕ್ಕೆ ಜೋರ್ ಮಾಡ್ತಾ ಇದ್ದಾನೆ. ಅಲ್ಲಿ ನಂತರ ನಾವು ನೋಡ್ತೇವೆ, ಅವನನ್ನು ಸೌಲನ ಬಳಿಗೆ ಕಳಿಸುವಾಗ ಸೌಲ ಸೇರ್ತಾನೆ, ನಿನಗೆ ಅವನ ವಿರುದ್ಧ ಯುದ್ಧ ಮಾಡ್ಲಿಕ್ಕೆ ಆಗುವುದಿಲ್ಲ. ಅಂದ್ರೆ ಒಂದು ತಿರಸ್ಕಾರ, ದಾವೀದನನ್ನು ನೋಡಿ ತಿರಸ್ಕಾರ ಮಾಡ್ತಾ ಇದ್ದಾರೆ. ಮಾತ್ರವಲ್ಲ ನೋಡಿ, ಅವನ ಪರಿಚಯ ಯಾರಿಗೆ ಸೇರಲಿಲ್ಲ, ಅವನ ಬಗ್ಗೆ ಯಾರಿಗೆ ಸಹ ಗೊತ್ತಿರಲಿಲ್ಲ. ಅಂತ ಒಂದು ಸಂದರ್ಭದಲ್ಲಿ ನಾವು ನೋಡ್ತೇವೆ, ಅಲ್ಲಿದ್ದ ಜನರ ಹತ್ರ ಸಹ ಕೇಳ್ತಾರೆ, ಇವನು ಯಾರು ಎಂಬುದಾಗಿ ಕೇಳ್ತಾರೆ. ಆಗ ಇವನು ಯಾರಂತ ನನಗೆ ಗೊತ್ತಿಲ್ಲ ಎಂಬುದಾಗಿ ಹೇಳ್ತಾರೆ. ನೋಡಿ, ಎಲ್ಲಿ ನೋಡಿದ್ರು ಸಹ ದಾವೀದನ ಬಗ್ಗೆ ಅವರಿಗೆ ಗೊತ್ತಿಲ್ಲ. ಯಾಕೆ ಗೊತ್ತಿಲ್ಲ? ದಾವೀದ ಒಬ್ಬ ಸಾಮಾನ್ಯ ಮನುಷ್ಯನಾಗಿದ್ದ. ದಾವೀದ ಏನಾಗಿದ್ದ? ಒಂದು ಬಲಹೀನನಾಗಿದ್ದ. ದಾವೀದ ಯಾರಾಗಿದ್ದಾರೆ? ಒಂದು ಬೇಡವಾದ ವ್ಯಕ್ತಿಯಾಗಿದ್ದ. ನಾನು ಒಂದು ವಿಷಯ ಹೇಳ್ತೇನೆ, ದೇವರು ಉಪಯೋಗಿಸಿದ ಯಾರನ್ನು ಗೊತ್ತಿಲ್ಲ? ಬೇಡವಾದ ವ್ಯಕ್ತಿಯನ್ನು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಆಮೇಲೆ ದೇವರು ಯಾರು ಉಪಯೋಗಿಸಿದ ಅಂತ ಹೇಳಿದ್ರೆ, ಬಲಹೀನರನ್ನು ಉಪಯೋಗಿಸ್ತಾನೆ. ದೇವರು ಯಾರನ್ನು ಉಪಯೋಗಿಸ್ತಾನೆ ಅಂತ ಹೇಳಿದ್ರೆ, ಅಸಡ್ಡೆ ಮಾಡಿದವರನ್ನು ಉಪಯೋಗಿಸ್ತಾನೆ.
ಎಷ್ಟು ಜನ ಸಂತೋಷ ಪಡ್ತಾರೆ. ಹಲ್ಲೆಲೂಯಾ. ನಿನ್ನನ್ನು ಇವತ್ತು ಯಾರಾದರೂ ಅಸಾಧ್ಯ ಮಾಡಿದ್ರೆ ಕರ್ತನು ನಿನ್ನನ್ನು ನಿನ್ನ ಕುಟುಂಬವನ್ನು ಇವತ್ತು ಉಪಯೋಗಿಸಲಿಕ್ಕೆ ಈ ಸ್ಥಳದಲ್ಲಿ ಆತನು ಚಲಿಸ್ತಾ ಇದ್ದಾನೆ. ನಂಬುದಾದ್ರೆ ಕರಗಳನ್ನು ತಟ್ಟಿ ದೇವರಿಗೆ ಸ್ತೋತ್ರ ಹೇಳಿ. ಯಾಕಂದ್ರೆ ನನ್ನ ದೇವರು ನಿಮ್ಮ ಹೃದಯವನ್ನು ನೋಡುವ ದೇವರಾಗಿದ್ದಾನೆ. ಆಮೇಲೆ ಹಲ್ಲೆಲೂಯಾ. ನೋಡಿ, ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ 1 ಕೊರಿಂಥ ಪತ್ರಿಕೆ 1ನೇ ಅಧ್ಯಾಯ 27-28 ವಾಕ್ಯದಲ್ಲಿ ನೋಡುವಾಗ ಅಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ದೇವರು ಜ್ಞಾನಿಯನ್ನು ಹುಡುಕುವುದಿಲ್ಲ ಎಂಬುದಾಗಿ. ಅಲ್ಲಿ ಈ ಲೋಕದ ಜ್ಞಾನಿಗಳನ್ನು ನಾಚಿಕೆ ಪಡಿಸುವುದಕ್ಕೋಸ್ಕರ ಈ ಲೋಕದ ಅಜ್ಞಾನಿಯನ್ನು ದೇವರು ಆರಿಸಿಕೊಂಡಿದ್ದಾನೆ. ಈ ಲೋಕದ ಬಲಿಷ್ಠನನ್ನು ನಾಚಿಕೆ ಪಡಿಸುವುದಕ್ಕೋಸ್ಕರ ಯಾರನ್ನು ಉಪಯೋಗಿಸ್ತಾನೆ? ಬಲಹೀನನನ್ನು ದೇವರು ಉಪಯೋಗಿಸ್ತಾನೆ. ನೋಡಿ ಪ್ರಿಯರೇ, ದೇವರಿಗೆ ಬಲಹೀನರು ಬೇಕು. ಅಲ್ಲಿ ಇವತ್ತು ಎಷ್ಟು ನೀನು ಬಲಹೀನ ದೇವರಿಗೆ ಸ್ತೋತ್ರ ಎಂದು. ಅಲ್ಲಿ ನೋಡಿ, ಸತ್ಯವೇದದಲ್ಲಿ ನೋಡಿ, ಅನೇಕ ಅರಸರುಗಳಾಗ್ಲಿ ಯೋಶೋಪಟನಾಗ್ಲಿ ಅವರು ವೈರ್ಯ ಮುಂದೆ ಬರುವಾಗ ಏನ್ ಹೇಳಿದ್ರು ಗೊತ್ತುಂಟ? ನನಗೆ ಇವರನ್ನು ಎದುರಿಸಲಿಕ್ಕೆ ನನಗೆ ಬಲ ಇಲ್ಲ. ಅಂದ್ರೆ ದೇವರ ಬಲವನ್ನು ಆತುಕೊಂಡ್ರು. ಇವತ್ತು ಎಷ್ಟು ಜನ ದೇವರ ಬಲವನ್ನು ಆತುಕೊಳ್ತಾ ಇದ್ರಿ? ನಾನು ಹೇಳ್ತೇನೆ, ನೀವು ದೇವರ ಬಲವನ್ನು ಆತುಕೊಳ್ಳುವಾಗಲೇ ಆತನ ಬಲ ನಿಮ್ಮ ಮೇಲೆ ಬರಲಿಕ್ಕೆ ಶಕ್ತಿ ಉಂಟು. ಆಮೇಲೆ ಅಲ್ಲಿ ದೇವರ ಬಲ ಉಳ್ಕೊಳ್ಬೇಕು. ನಾವು ಬಲಹೀನರು, ಬಟ್ ನಮ್ಮ ದೇವರು ಬಲವಂತನಾದ ದೇವರಾಗಿದ್ದಾನೆ. ಅಲ್ಲೆಲ್ಲೂಯ್ಯ. ನೋಡಿ, ಯೇಸು ಸ್ವಾಮಿ ಒಂದು ಕಡೆಗೆ ಹೋಗ್ತಾ ಇದ್ದಾರೆ. ಒಂದು ಕಡೆಗೆ ಹೋಗುವಾಗ ನಮಗೆಲ್ಲ ರಕ್ತ ಕುಸುಮ ರೋಗಿಯದೊಂದು ಚರಿತ್ರೆ ನಮಗೆ ಗೊತ್ತುಂಟು, ಹೌದಲ್ಲ? ಆಗ ಯೇಸು ಹೋಗುವಾಗ ಅನೇಕರು ಯೇಸು ಸ್ವಾಮಿಯನ್ನು ಮುಟ್ತಾ ಇದ್ದಾರೆ. ಆದ್ರೆ ಯಾರ ಮೇಲೆ ಯಾವ ಶಕ್ತಿ ಬರಲಿಲ್ಲ, ಯೇಸುವಿನ ಶಕ್ತಿ ಬರಲಿಲ್ಲ. ಆದ್ರೆ ಅಲ್ಲಿ ರಕ್ತ ಕುಸುಮ ರೋಗಿ, ಅವಳು 12 ವರ್ಷದಿಂದ ಅವಳ ರಕ್ತ ಹೋಗಿ ಅವಳು ಬಲಹೀನರಾಗಿದ್ದಾಳೆ, ವೀಕ್ ಆಗಿದ್ದಾಳೆ. ಅವಳು ಯೇಸುವನ್ನು ಮುಟ್ಟಿದ ಕೂಡಲೇ ಯೇಸುವಿನ ಬಲ ಅವಳ ಮೇಲೆ ಬರಲಿಕ್ಕೆ ಸ್ಟಾರ್ಟ್ ಆಯಿತು. ಇವಾಗ ಎಷ್ಟು ಜನ ಹೇಳ್ತೀರಿ, ನೀನು ಬಲಹೀನರಾಗಿದ್ರೆ ದೇವರ ಶಕ್ತಿ ಇವತ್ತು ನಿನ್ನ ಮೇಲೆ ಪ್ರದರ್ಶನವಾಗಲಿಕ್ಕೆ ಕೊಟ್ಟು ಎಂಬುದಾಗಿ ನಾನು ಕರ್ತನ ನಾಮದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಹಲ್ಲೆಲೂಯಾ. ದಾವೀದನು ಬಲಹೀನನಾಗಿದ್ದ, ಆದ್ರೆ ದೇವರಿಗೆ ಅವನ ಮೇಲೆ ಒಂದು ಉದ್ದೇಶ ಇತ್ತು, ಅವನನ್ನು ರಾಜನನ್ನಾಗಿ ಮಾಡುವುದು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ದೇವರಿಗೆ ಸ್ತೋತ್ರ ಹೇಳ್ತೇನೆ. ನೋಡಿ, ಅಲ್ಲಿ ದಾವೀದನು ಆ ಒಂದು ಸ್ಥಳಕ್ಕೆ ಹೋಗ್ತಾ ಇದ್ದಾನೆ. ಇದಕ್ಕೆ ಕಾರಣ ಏನಂತ ಹೇಳಿದ್ರೆ, ಅವನು ದೇವರಿಗೆ ತನ್ನನ್ನು ಒಪ್ಪಿಸಿಕೊಂಡಿದ್ದ ವ್ಯಕ್ತಿಯಾಗಿದೆ. ಇವತ್ತು ನಾನು ಹೇಳ್ತೇನೆ, ನೀವು ದೇವರಿಗೆ ಕಮಿಟ್ಮೆಂಟ್ ಆದ್ರೆ, ದೇವರಿಗೆ ನಿಮ್ಮ ಜೀವಿತವನ್ನು ಒಪ್ಪಿಸಿಕೊಡುವುದಾದ್ರೆ, ದೇವರು ನಿಮ್ಮನ್ನೇ ಆರಿಸಿಕೊಳ್ತಾನೆ. ಆಮೆನ್. ಹಲ್ಲೆಲೂಯಾ. ದೇವರು ನಿಮ್ಮನ್ನೇ ಆರಿಸಿಕೊಳ್ತಾ ಇದ್ದಾನೆ. ನೋಡಿ, ಕೀರ್ತನೆಗಳ ಪುಸ್ತಕ 84ನೇ ಕೀರ್ತನೆ 10ನೇ ವಾಕ್ಯದಲ್ಲಿ ಒಂದು ವಾಕ್ಯ ಉಂಟು. ಕೀರ್ತನೆಗಳ ಪುಸ್ತಕ 84ನೇ ಕೀರ್ತನೆ 10ನೇ ವಾಕ್ಯದಲ್ಲಿ Psalm 84:10 ಅದು ನೀವು ಓದುವುದಾದ್ರೆ ಅಲ್ಲಿ ಹೀಗೆ ಬರೆಯಲ್ಪಡುತ್ತದೆ, ನಿನ್ನ ಆಲಯದಲ್ಲಿ ಕಳೆಯುವ ಒಂದು ದಿನ ಬೇರೆ 1000 ದಿನಗಳಿಗಿಂತ ಏನಾಗಿದೆ? ಅದು ಉತ್ತಮವಾಗಿದೆ. ದುಷ್ಟರ ಗುಡಾರದಲ್ಲಿ ವಾಸಿಸಕ್ಕಿಂತ ನಿನ್ನ ದೇವರ ಆಲಯದ ಬಾಗಿಲನ್ನು ಕಾಯುವುದೇ ಲೇಸು. ಅಂದ್ರೆ ದಾವೀದ ವಾಚ್ಮ್ಯಾನ್ ಆಗ್ಲಿಕ್ಕೆ ಸಹ ತಯಾರಾದ. ನೋಡಿ, ಎಂತ ಒಂದು ತಗ್ಗಿಸುವಿಕೆ ಅವನಲ್ಲಿ, ಎಂತ ಆ ಒಂದು ದೇವರ ವಿಷಯದಲ್ಲಿ ನಾನು ದೇವರ ಒಂದು ವಾಚ್ಮ್ಯಾನ್ ಆಗ್ಲಿಕ್ಕೆ ಸಹ ತಯಾರಾಗಿದ್ದೇನೆ ಎಂಬುದಾಗಿ ಆ ಒಂದು ತಗ್ಗಿಸುವಿಕೆ ಬರುವಾಗ ದೇವರು ಅವನನ್ನು ಎತ್ತುತ್ತಾನೆ. ಯಾರು ತನ್ನನ್ನು ತಗ್ಗಿಸ್ತಾರೆ ಅವರನ್ನು ಏನ್ ಮಾಡ್ತಾನೆ? ದೇವರು ಎತ್ತುತ್ತಾನೆ. ಆಮೇಲೆ ಯಾರು ತನ್ನ ಎತ್ತರಕ್ಕೆ ಎತ್ತುಕೊಂಡು ಅವನೇನಾಗ್ತಾನೆ? ತಗ್ಗಿಸ್ಕೊಳ್ತಾನೆ. ಇಲ್ಲಿ ನೋಡಿ, ಎಲ್ಲರ ಮುಂದೆ ದಾವೀದನು ಏನಲ್ಲದ ವ್ಯಕ್ತಿ ಆಗಿದ್ದ. ಇವತ್ತು ನಾನು ಹೇಳ್ತೇನೆ, ನೀನು ಏನು ಅಲ್ಲದಾಗಲಿ ನಿನ್ನನ್ನು ಎಕ್ಸ್ಟ್ರಾರ್ಡಿನರಿ ಪರ್ಸನ್ ಆಗಿದೆ ಮಾಡ್ತಾನೆ. ಹಲ್ಲೆಲೂಯಾ. ನೀನು ಏನು ಅಲ್ಲದೆ ಇರುವಾಗ ಜನರು ನಿನ್ನನ್ನು ನೋಡುವಾಗ ದೇವರು ಮಾಡುತ್ತಾನೆ. ಯಾಕಂತ ಹೇಳಿದ್ರೆ ದೇವರು ನಿನ್ನ ಹೃದಯವನ್ನು ನೋಡುವ ದೇವರಾಗಿದ್ದಾನೆ. ಆಮೇಲೆ ಇವತ್ತು ದೇವರ ಮಕ್ಕಳೇ, ನಿಮ್ಮನ್ನು ದೇವರಿಗೆ ಒಪ್ಪಿಸಿಕೊಳ್ಳಿ, ನಿಮ್ಮ ಜೀವಿತವನ್ನು ದೇವರಿಗೆ ಒಪ್ಪಿಸಿಕೊಳ್ಳಿ. ಸತ್ಯವೇದದಲ್ಲಿ ನಾವು ನೋಡ್ತೇವೆ, ಮೋಶೆಯ ಬಗ್ಗೆ ನೋಡ್ತೇವೆ. ಮೋಶೆಯನ್ನು ದೇವರು ಕರೆಯುವಾಗ ಮೋಶೆ ಅಂತ ಹೇಳ್ತಾನೆ, ನಿನ್ನನ್ನು ನಾನು ಕಳಿಸ್ತೇನೆ ಎಂಬುದಾಗಿ ಹೇಳುವಾಗ ಮೋಶೆ ಏನ್ ಹೇಳ್ತಾನೆ? ನಾನು ಮಾತು ಬಲ್ಲವನಲ್ಲ. ಒಂದು ತಗ್ಗಿಸುವಿಕೆ, ಒಂದು ಅವನ ಬಲಹೀನತೆ ಹೇಳ್ತಾ ಇದ್ದಾನೆ. ಯಾರೆಲ್ಲ ಸತ್ಯವೇದದಲ್ಲಿ ದೇವರ ಮಕ್ಕಳು ಬಲಹೀನತೆಯನ್ನು ಹೇಳಿದ್ರು ಅವರ ಮೇಲೆ ದೇವರ ಬಲ ಬಂತು. ಇವತ್ತು ಹೇಳ್ತೇನೆ, ನಿನ್ನಿಂದ ಕೆಲವು ಆಗದೇ ಇರಬಹುದು, ನಿನ್ನ ಕುಟುಂಬವನ್ನು ನಡೆಸಲಿಕ್ಕೆ ಆಗದೇ ಇರಬಹುದು, ನಿನ್ನ ಗಂಡನನ್ನು ಬದಲಾಯಿಸಲಿಕ್ಕೆ ಆಗದೇ ಇರಬಹುದು, ನಿನ್ನ ಮಕ್ಕಳನ್ನು ಬದಲಾಯಿಸಲಿಕ್ಕೆ ಆಗದೇ ಇರಬಹುದು. ಆದ್ರೆ ಕರ್ತನು ಬಲವುಳ್ಳವನಾದ್ರಿಂದ ಅವರನ್ನು ಬದಲಾಯಿಸಲಿಕ್ಕೆ ಇವತ್ತು ಸಹ ನಮ್ಮ ಮಧ್ಯೆ ಅವರು ಚಲಿಸುವವನಾಗಿದ್ದಾರೆ. ದೇವರಿಗೆ ಅಸಾಧ್ಯವಾದ ಸಂಗತಿ ಒಂದು ಇಲ್ಲ. ನಾವು ದೇವರ ಮುಂದೆ ಏನೂ ಅಲ್ಲ. ನಾವು ಸಾಧಾರಣ ವ್ಯಕ್ತಿಗಳು. ದೇವರ ಮುಂದೆ ಹೇಳಬೇಕು, ದೇವರೇ ಇದು ನನ್ನಿಂದ ಆಗುವುದಿಲ್ಲ, ನೀನು ಮಾಡಲಿಕ್ಕೆ ಶಕ್ತನು. ಅಣ್ಣನ ಜೀವಿತದಲ್ಲಿ ಸಹ ಎಂತ ಅವಮಾನ ಬಂದರೂ ಸಹ ಅವಳಿಗೆ ಗೊತ್ತುಂಟು, ದೇವರ ಮುಂದೆ ನಾನು ಹೋಗುವಾಗ, ದೇವರ ಮುಂದೆ ನಾನು ತಗ್ಗಿಸುವಾಗ, ದೇವರ ಮುಂದೆ ನನ್ನ ಬಲಹೀನತೆ ಹೇಳುವಾಗ ದೇವರು ನನ್ನ ಜೀವಿತದಲ್ಲಿ ಬಲವಾದ ಕಾರ್ಯ ಮಾಡುತ್ತೇನೆ ಎಂಬುದಾಗಿ. ಇವತ್ತು ನೀನು ಸಹ ದೇವರ ಸಮ್ಮುಖದಲ್ಲಿ ಬಂದಿರುವಾಗ, ಬಲಹೀನರಾಗಿ ಬಂದಿರುವಾಗ ದೇವರ ಬಲ ನಿನ್ನ ಮೇಲೆ ಬರುವಂತದ್ದಾಗಿದೆ. ಹಲ್ಲೆಲೂಯಾ. ಕರ್ತನಿಗೆ ಸ್ತೋತ್ರವಾಗಲಿ. ಅವನು ಹೇಳ್ತಾ ಇದ್ದಾನೆ, ನಿನ್ನ ಆಲಯದಲ್ಲಿ ಒಂದು ವಾಚ್ಮ್ಯಾನ್ ಆದ್ರೆ ಸಾಕು ನನಗೆ.
ಅಲ್ಲಿ ನೋಡಿ, ವಾಚ್ಮ್ಯಾನ್ ಆದ ದಾವೀದನನ್ನು ದೇವರು ಏನ್ ಮಾಡ್ತಾನೆ? ಒಂದು ಅರಸನಾಗಿ ಮಾಡ್ತಾನೆ. ಅಲ್ಲಿ ಇವತ್ತು ನಾನು ಹೇಳ್ತೇನೆ, ನೀವು ದೇವರ ಆಲಯದಲ್ಲಿ ಯಾವುದೇ ಒಂದು ಕಾರ್ಯ ಮಾಡುವುದಾದ್ರೆ ಅಲ್ಲಿ ದೇವರು ನಿಮ್ಮನ್ನು ಆಶೀರ್ವದಿಸಿ ಉನ್ನತಿಗೆ ನಡೆಸುವವನಾಗಿದ್ದಾನೆ. ಅಲ್ಲಿ ಹಾಗಾಗಿ ಪ್ರಿಯ ದೇವರ ಮಕ್ಕಳು, ನಿನ್ನ ಜೀವಿತದಲ್ಲಿ ದೇವರಿಗೆ ಒಂದು ದೊಡ್ಡ ಉದ್ದೇಶ ಉಂಟು. ಅದನ್ನು ದೇವರು ಮಾಡಲಿಕ್ಕೆ ಇವತ್ತು ಶಕ್ತನಾದ ದೇವರಾಗಿದ್ದಾನೆ. ಅಲ್ಲಿ ಎರಡನೇದಾಗಿ, ಯಾರು ತಮ್ಮನ್ನು ದೇವರಿಗೋಸ್ಕರ ಒಪ್ಪಿಸಿಕೊಳ್ತಾರೆ ಅವರನ್ನು ದೇವರು ಉಪಯೋಗಿಸ್ತಾರೆ. ಆಮೇಲೆ ನಾವು ಯಾವಾಗಲೂ ದೇವರಿಗೆ ನಮ್ಮನ್ನು ಒಪ್ಪಿಸಿಕೊಳ್ಬೇಕು. ದೇವರೇ ನಾನಲ್ಲ ನೀನು ಎಂಬುದಾಗಿ ಹೇಳುವಾಗ ದೇವರು ಅಲ್ಲಿ ಮಹಿಮೆ ಹೊಂದುತ್ತಾನೆ. ನೋಡಿ, ದೇವರು ತನ್ನ ಗೌರವವನ್ನು ಯಾರಿಗೆ ಸಹ ಬಿಟ್ಟು ಕೊಡುವುದಿಲ್ಲ. ದೇವರಿಗೆ ಗೌರವ ಹೋಗ್ಬೇಕು. ಇವತ್ತು ನಾನು ಹೇಳ್ತೇನೆ, ನಿಮ್ಮ ಜೀವಿತದಲ್ಲಿ ದೇವರಿಗೆ ಗೌರವವನ್ನು ಕೊಡುವಾಗ ದೇವರು ನಿಮ್ಮನ್ನು ಗೌರವಿಸ್ತಾನೆ. ಅದಕ್ಕೆ ದೇವರು ನನ್ನನ್ನು ಸನ್ಮಾನಿಸುವವರನ್ನು ನಾನು ಸನ್ಮಾನಿಸ್ತೇನೆ. ಆಮೇಲೆ ಅಲ್ಲಿ ಶದ್ರಕ್ ಮೆಷಕ್ ಅಬೇದ್ನೆಗೋರು ನೋಡಿ, ಅವರ ವಿಶ್ವಾಸವೇ ಬೇರೆ. ಅಲ್ಲಿ ನಾವು ನೋಡಿ ಭಯಪಡುವವರಲ್ಲ, ನೋಡೋದನ್ನು ನಂಬುವವರಾಗಿದೆ. ಇವತ್ತು ಪ್ರಾಕ್ಟಿಕಲ್ ನೀವು ಕಷ್ಟ ಕಾಣುವಾಗ ಈ ಕಷ್ಟವನ್ನೇ ನೋಡುವಾಗ ನಿಮಗೆ ದೊಡ್ಡದಾಗಿ ಕಷ್ಟ ಕಾಣ್ತದೆ. ಫಾರ್ ಎಕ್ಸಾಂಪಲ್, ಒಂದು ಬೆಟ್ಟ, ಅದು ಬೆಟ್ಟವನ್ನು ಹತ್ತಿರದಲ್ಲಿ ಹೋಗುವಾಗ ಹೇಗೆ ಕಾಣ್ತದೆ? ದೊಡ್ಡ ಬೆಟ್ಟವಾಗಿ ಕಾಣ್ತದೆ. ಅದೇ ನೀವು ಎತ್ತರಕ್ಕೆ ಹೋಗಿ ಅಂತೆ ಒಂದು ಗುಡ್ಡದ ಮೇಲೆ ನೋಡಿ ಆ ಬೆಟ್ಟವನ್ನು ನೋಡ್ರಿ, ಅಥವಾ ಒಂದು ಪ್ಲೇನ್ ಅಲ್ಲಿ ಹೋಗಿ ಮೇಲಿಂದ ನೋಡ್ರಿ, ಹಾಗೆ ಹೇಗೆ ಕಾಣ್ತದೆ ಆ ಬೆಟ್ಟ? ಚಿಕ್ಕದಾಗಿ ಕಾಣ್ತದೆ. ಅದೇ ರೀತಿ ನಾವು ಸಹ ಸಮಸ್ಯೆಗಳು ಬರುವಾಗ, ಹೋರಾಟಗಳು ಬರುವಾಗ ನಾವು ನೋಡ್ಬೇಕು ಯಾರನ್ನ ಅಂತ ಹೇಳಿದ್ರೆ ನಮ್ಮ ದೇವರನ್ನು ನೋಡಬೇಕು. ಯಾವಾಗ ನೀನು ದೇವರನ್ನು ನೋಡ್ತಿ ಆಗ ಆ ಸಮಸ್ಯೆ ಚಿಕ್ಕದಾಗಿ ಕಾಣ್ತದೆ. ನೋಡಿ, ಶದ್ರಕ್ ಮೇಷಕ್ ಅಬೇದ್ನೆಗೋರು ಬೆಂಕಿಗೆ ಹೋಗುವ ಮೊದಲು ಅವರಿಗೆ ಗೊತ್ತಿತ್ತ ದೇವರ ಆ ಬೆಂಕಿಯಲ್ಲಿ ಬರ್ತಾರಂತ ಅವರಿಗೆ ಗೊತ್ತಿತ್ತ? ಅವರಿಗೆ ಗೊತ್ತೇ ಇಲ್ಲ. ಆದ್ರೆ ಅವರಿಗೆ ದೇವರಲ್ಲಿ ಒಂದು ವಿಶ್ವಾಸ ಇತ್ತು. ನಮ್ಮ ದೇವರು ಈ ಬೆಂಕಿಯಲ್ಲಿ ಬಿಡಿಸಲಿಕ್ಕೆ ಶಕ್ತನೇ ಎಂಬುದಾಗಿ. ಇವತ್ತು ಕಷ್ಟದಲ್ಲಿ ಹೋಗುವ ದೇವರ ಮಕ್ಕಳೇ, ನಷ್ಟದಲ್ಲಿ ಹೋಗುವ ದೇವರ ಮಕ್ಕಳೇ, ರೋಗದಲ್ಲಿ ಹೋಗುವ ದೇವರ ಮಕ್ಕಳೇ, ಅವಮಾನದಲ್ಲಿ ಹೋಗುವ ದೇವರ ಮಕ್ಕಳೇ, ನಿಮ್ಮ ಬಗ್ಗೆ ದೇವರಿಗೆ ವಿಶ್ವಾಸ ಉಂಟು? ನಿಮಗೆ ವಿಶ್ವಾಸ ಉಂಟಾ ಎಂಬುದಾಗಿ ದೇವರು ಪ್ರಶ್ನೆ ಕೇಳ್ತಾ ಇದ್ದಾನೆ. ದಾವೀದನಿಗೆ ಒಂದು ವಿಶ್ವಾಸ. ಯಾಕೆ ಗೊತ್ತಿಲ್ಲ? ನನ್ನ ದೇವರು ನನ್ನನ್ನು ಕೈ ಬಿಡುವುದಿಲ್ಲ, ತೊರೆದು ಬಿಡುವುದಿಲ್ಲ. ಅವನು ಹೇಳ್ತಾನೆ, ತಂದೆ ತಾಯಿಗಳನ್ನು ಮರೆತರು ಯೆಹೋವನು ನನಗೆ ಸಹಾಯ ಮಾಡಿದರು ಎಂಬುದಾಗಿ. ಹಾಗಾಗಿ ಇವತ್ತು ನಾನು ಹೇಳ್ತೇನೆ, ನಿನ್ನ ಕುಟುಂಬದವರು ನಿನಗೆ ಸಹಾಯ ಮಾಡದೇ ಇರಬಹುದು, ನಿನ್ನ ಒಡ ಹುಟ್ಟಿದವರು ನಿನಗೆ ಸಹಾಯ ಮಾಡದೇ ಇರಬಹುದು, ಆದ್ರೆ ಕರ್ತನು ನಿನಗೆ ಸಹಾಯಕನಾಗಿ ಇವತ್ತು ನಿನಗೆ ಶಕ್ತನಾಗಿದ್ದಾನೆ. ವಾಕ್ಯ ಹೇಳ್ತದೆ, ಅವನು ಆ ಸ್ಥಳಕ್ಕೆ ಅವನು ಅಣ್ಣಂದಿರನ್ನು ಹುಡುಕಿಕೊಂಡು ಹೋಗ್ತಾ ಇದ್ದಾನೆ. ಆಮೇಲೆ ಯಾಕಂತ ಹೇಳಿದ್ರೆ ಅವನಿಗೆ ದೇವರ ಮೇಲೆ ವಿಶ್ವಾಸ. ಅವ್ರು ಹೇಳ್ತಾ ಇದ್ದಾರೆ, 1 ಸಾಮುವೇಲ ಪುಸ್ತಕ 17ನೇ ಅಧ್ಯಾಯ 37ನೇ ವಾಕ್ಯದಲ್ಲಿ ಅವನು ದೇವರ ಮೇಲೆ ಇರುವ ವಿಶ್ವಾಸವನ್ನು ಅವನು ಪ್ರಕಟಿಸ್ತಾನೆ. ಏನಂತ ಹೇಳಿದ್ರೆ, ನನ್ನನ್ನು ಕರಡಿ ಮತ್ತು ಸಿಂಹಗಳ ಉಗುರುಗಳಿಂದ ತಪ್ಪಿಸಿದ ದೇವರು ಈ ಗೊಲ್ಯಾತನ ಕೈಯಿಂದ ಸಹ ದೇವರು ತಪ್ಪಿಸುತ್ತಾನೆ ಎಂಬುದಾಗಿ ಅವನಿಗೆ ನಂಬಿಕೆ ಇದ್ದದ್ರಿಂದ ಅವನು ಆ ಯುದ್ಧವನ್ನು ಜಯಿಸ್ತಾ ಇದ್ದಾನೆ. ಇವತ್ತು ನೀವು ನಂಬ್ತೀರಾ? ನೀವು ಹೋಗುವ ಪರಿಸ್ಥಿತಿ ಯಾವುದೇ ಆಗಿರಲಿ, ನೋಡುವ ಪರಿಸ್ಥಿತಿ ಯಾವುದೇ ಇರಲಿ, ನಿಮಗೊಂದು ವಿಶ್ವಾಸ ಇರಬೇಕು. ಏನಂತ ಹೇಳಿದ್ರೆ, ಇದರಿಂದ ದೇವರು ನನ್ನನ್ನು ಹೊರಗೆ ತರ್ತಾನೆ. ಎಷ್ಟು ಜನ ಬಿಲಿ ಮಾಡ್ತಾರೆ? ನಾನು ಬಲವಾಗಿ ನಂಬ್ತೇನೆ. ಇವತ್ತು ದೇವರಾತ್ಮ ನಿಮ್ಮೊಂದಿಗೆ ಮಾತನಾಡ್ತಾ ಇದ್ದಾರೆ. ನಿಮ್ಮ ಪರಿಸ್ಥಿತಿ ಯಾವುದೇ ಕ್ರಿಟಿಕಲ್ ಆಗಿದ್ರು ಸಹ ದೇವರಿಗೆ ಕ್ರಿಟಿಕಲ್ ಅಲ್ಲ. ಅಲ್ಲಿ ನಿನಗೆ ಯಾವುದು ಕಷ್ಟ ಎಂಬುದಾಗಿ ಕಾಣ್ತಿಲ್ಲ, ಅದನ್ನು ದೇವರು ನಿನ್ನ ಇಷ್ಟವಾಗಿ ದೇವರು ಮಾರ್ಪಡಿಸ್ತಾನೆ. ದೇವರು ಬದಲಾವಣೆ ಮಾಡುವ ದೇವರಾಗಿದೆ. ನಮ್ಮ ಜೀವಿತದಲ್ಲಿ ಕಾರ್ಯಗಳನ್ನು ಆತನು ಮಾಡುವವನಾಗಿದ್ದಾನೆ. ಹಲ್ಲೆಲೂಯಾ. ಇವತ್ತು ನಾವು ದೇವರು ಯಾರು ಎಂಬುದಾಗಿ ನಾವು ತಿಳಿದುಕೊಳ್ಳಬೇಕು. ದಾನಿಯೇಲ ಪುಸ್ತಕ 11ನೇ ಅಧ್ಯಾಯ 32ನೇ ವಾಕ್ಯವನ್ನು ಗಮನಿಸುವುದಾದರೆ, ದಾನಿಯೇಲ 11ನೇ ಅಧ್ಯಾಯ 32ನೇ ವಾಕ್ಯ, ಡೇನಿಯಲ್ ಚಾಪ್ಟರ್ 11 verse 32, ಅದರಲ್ಲಿ ಹೀಗೆ ಬರೆಯಲ್ಪಟ್ಟಿದೆ ಏನಂತ ಹೇಳಿದ್ರೆ, ತಮ್ಮ ದೇವರನ್ನು ಅರಿಯುವ ಜನರು ದೃಢಚಿತ್ತರಾಗಿ ಕೃತಾರ್ಥರಾಗುವರು ಎಂಬುದಾಗಿ. ತಮ್ಮ ದೇವರನ್ನು ಅರಿಯುವ ಜನರು. ಹಾಗಿದ್ರೆ ಇವತ್ತು ಎಷ್ಟು ಜನ ಅರ್ತಿದ್ದೀರಿ ದೇವರನ್ನು? ಆಮೇಲೆ ನಾವು ಹೇಳ್ತೇವೆ ಬಿಲಿವರ್ ಎಂಬುದಾಗಿ ಹೇಳ್ತೇವೆ. ಆದ್ರೆ ಇವತ್ತು ನಾವು ಬಿಲಿವರ್ ಯಾರಾಗ್ತೇವೆ ಅಂತ ಹೇಳಿದ್ರೆ, ನಮ್ಮ ದೇವರು ಯಾರು ಎಂಬುದಾಗಿ ತಿಳಿದುಕೊಳ್ಬೇಕು. ನಿನ್ನ ಶತ್ರು ನಿನ್ನ ವಿರುದ್ಧ ಏನೇ ಯುದ್ಧಕ್ಕೆ ಬಂದ್ರು ಸಹ ನೀನು ಜಯಶಾಲಿ ಎಂಬುದಾಗಿ ಇಷ್ಟಪಡ್ತೇನೆ. ಅಲ್ಲಿ ಇವತ್ತು ದೇವರ ಮಕ್ಕಳು ನಾವು ದೇವರಿಗೆ ಮಾತ್ರ ಭಯ ಪಡಬೇಕು. ನಾವು ಸೈತಾನನಿಗೆ ಏನ್ ಮಾಡಬಾರ್ದು? ಭಯ ಪಡಬಾರ್ದು. ಅಲ್ಲಿ ಒಂದು ಸೇವಕರಿದ್ರಂತೆ. ಒಂದು ಸೇವಕರ ಹತ್ರ ಬಂದು ಸೇವಕರು ಒಂದು ಅಲ್ಲಿ ಇದ್ದ ಹತ್ತಿರದ ವ್ಯಕ್ತಿಗೆ ಒಂದು ವಿಷಯ ಹೇಳಿದ್ರಂತೆ. ಏನಂತ ಹೇಳಿದ್ರೆ, ಸಭೆಗೆ ಜನರನ್ನು ಕರ್ಕೊಂಡು ಬರೋದು ಸುಲಭ ಎಂಬುದಾಗಿ ಹೇಳಿದ್ರಂತೆ. ಅದಕ್ಕೆ ಇವರಿಗೆ ವಿಶ್ವಾಸಿಗೆ ಆಶ್ಚರ್ಯ ಆಯ್ತಂತೆ. ಅವ್ರು ಕೇಳಿದಂತೆ, ಹೇಗೆ ಸಭೆಗೆ ಜನರನ್ನು ಕರ್ಕೊಂಡು ಬರುವುದು ಅಂತ ಹೇಳಿದಂತೆ. ಅದಕ್ಕೆ ಸೇವಕರು ಹೇಳಿದ್ರು, 2 ರೂಪಾಯಿ ಸಾಕು, 2 ರೂಪಾಯಿ ಇದ್ರೆ ಸಭೆಗೆ ವಿಶ್ವಾಸಿಗಳನ್ನು ತರಬಹುದು ಎಂಬುದಾಗಿ ಹೇಳಿದ್ರಂತೆ. ಆಗ ಇವರಿಗೆ ಆಶ್ಚರ್ಯ ಆಯ್ತಂತೆ, ಹೇಗೆ ಅದು ತರುವುದು? 2 ರೂಪಾಯಿ ಇದ್ರೆ ಹೇಗೆ ವಿಶ್ವಾಸಿಗಳನ್ನು ಸಭೆಗೆ ತರುವುದು ಎಂಬುದಾಗಿ ಹೇಳುವಾಗ ಆ ಸೇವಕರು ಹೇಳಿದ್ರಂತೆ, ಏನಿಲ್ಲ, ವಿಶ್ವಾಸಿಗಳ ಮನೆಗೆ ಹೋಗಿ ಒಂದು 2 ರೂಪಾಯಿದ ಲಿಂಬೆ ಹುಳಿ ಇಟ್ಟು ಅದಕ್ಕೆ ಖಾರ ಪುಡಿ ಹಾಕಿದ್ರೆ ಸಾಕು, ಮರುದಿವಸ ಅವರು 10 ಗಂಟೆ ಚರ್ಚ್ ಇದ್ರೆ 9 ಗಂಟೆಗೆ ಬಂದು ಚರ್ಚೆ ಒಳಗೆ ಕೂತ್ಕೊಳ್ತಾರೆ ಎಂಬುದಾಗಿ. ಅಂದ್ರೆ ಅದರ ಅರ್ಥ ಏನಂತ ಹೇಳಿದ್ರೆ, ಅವರು ಹೆದರುದು ಯಾರಿಗೆ?
ಸೈತಾನನಿಗೆ ಎದುರುತ್ತಾರೆ ಹೊರತು ದೇವರಿಗೆ ಎದುರುವುದಿಲ್ಲ. ಇವತ್ತು ನಾನು ಹೇಳ್ತೇನೆ, ನಾವು ದೇವರಿಗೆ ಮಾತ್ರ ಎದುರಬೇಕು. ಎಷ್ಟು ಜನ ಹೇಳ್ತೇನೆ, ನಾನು ದೇವರಿಗೆ ಮಾತ್ರ ಎದುರುತ್ತೇನೆ, ದೇವರಿಗೆ ಮಾತ್ರ ಎದುರುತ್ತೇನೆ. ಅಲ್ಲಿ ಈ ಲೋಕದ ಯಾವ ಶಕ್ತಿ ಆಗಲಿ, ಫಿಲಿಸ್ಟಿಯ ಶಕ್ತಿ ಆಗಲಿ, ಅಮಲೇಕ್ಯ ಶಕ್ತಿ ಆಗಲಿ ನನ್ನನ್ನು ಜಯಿಸಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ನನ್ನನ್ನು ಕರೆದ ದೇವರು ನಂಬಿಕಸ್ಥನಾದ ದೇವರಾಗಿದ್ದಾನೆ. ವಾಕ್ಯ ಹೇಳ್ತದೆ, ಅಲ್ಲಿ ಗೊಲ್ಯಾತನ ಮುಂದೆ ನಿಲ್ಲಿಕ್ಕೆ ಅವನು ಧೈರ್ಯಶೂರನಾಗಿದ್ದ. ಅಲ್ಲಿ ನೋಡಿ ಸೌಲ ಹೇಳ್ತಾನೆ, ನೀನು ಏನ್ ಮಾಡು, ಆಯುಧಗಳನ್ನು, ಈ ಆಯುಧವನ್ನು ಹಾಕು, ಈ ಕವಚವನ್ನು ಹಾಕು ಎಂಬುದಾಗಿ ಹೇಳುವಾಗ ದಾವೀದ ಹೇಳ್ತಾನೆ, ಇದು ನನಗೆ ಯಾವುದು ಅಗತ್ಯ ಇಲ್ಲ ಎಂಬುದಾಗಿ. ನೋಡಿ, ಅಲ್ಲಿ ಗೊಲ್ಯಾತನ ಹಾಕುವ ವಸ್ತ್ರಗಳ ಬಗ್ಗೆ ಸಹ ಅಲ್ಲಿ ಬರೆಯಲ್ಪಟ್ಟಿದೆ. ನಾವು ಅವನೇನ್ ಮಾಡಿದ, ಭಾರವಾದ ಕವಚವನ್ನು ಹಾಕ್ತಿದ್ದ. ಅಂದ್ರೆ ಅವನು ಎಷ್ಟು ಭಾರವನ್ನು ಹೊರಲಿಕ್ಕೆ ಸಹ ಅವನಿಗೆ ಸಾಮರ್ಥ್ಯ ಇತ್ತು, ಅವನು ಬಲಿಷ್ಠನಾಗಿದ್ದ. ಆದ್ರೆ ದಾವೀದ 17 ವರ್ಷದ ಒಂದು ಯುವಕನಾಗಿದ್ದ, ಇದನ್ನು ಹೊಂದಲಿಕ್ಕೆ ಅವನಿಗೆ ಸಾಮರ್ಥ್ಯ ಇಲ್ಲ. ಆದ್ರೆ ಶತ್ರುವನ್ನು ಬಡಿಯುವ ಸಾಮರ್ಥ್ಯ ಅವನಿಗೆ ಇತ್ತು. ಎಷ್ಟು ಜನ ನಂಬ್ತೀರಿ? ಅಲ್ಲಲ್ಲಿ ಇವತ್ತು ನಿಮ್ಮ ಜೀವಿತದಲ್ಲಿ ಸಹ ನೀವು ಲೋಕದವರಿಗೆ ಏನಾಗದೇ ಇರಬಹುದು, ಏನು ಒಂದು ದೊಡ್ಡ ವ್ಯಕ್ತಿಯಾಗಿ ಕಾಣದಿರಬಹುದು, ಆದ್ರೆ ದೇವರಿಗೆ ನಿನ್ನ ಬಗ್ಗೆ ಒಂದು ದೊಡ್ಡ ಯೋಜನೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ವಾಕ್ಯ ಹೇಳ್ತದೆ, ಅಲ್ಲಿ ಅವನು ಏನ್ ಮಾಡಿದ, 5 ಕಲ್ಲನ್ನು ಇಟ್ಕೊಂಡು ಏನ್ ಮಾಡಿದ, ಅವನ ವಿರುದ್ಧ ಯುದ್ಧಕ್ಕೆ ಬರ್ತಾ ಇದ್ದಾನೆ. ನಾನು ಹೇಳಿದೆ, ಅವನು ನೋಡುವ ದೃಷ್ಟಿ ಒಂದು ವ್ಯತ್ಯಾಸವಾಗಿತ್ತು. ಎಲ್ಲರೂ ಗೊಲ್ಯಾತನ ಆಕಾರವನ್ನು ನೋಡ್ತಾ ಇದ್ದಾನೆ. ಅವನು 9 ಅಡಿ ಎತ್ತರವಾಗಿದ್ದ, ಆ ಹೈಟ್ ಅನ್ನು ನೋಡ್ತಾ ಇದ್ದಾನೆ. ಆದ್ರೆ ದಾವೀದನು ಮಾತ್ರ ಅವನ ಹೈಟ್ ಅನ್ನು ನೋಡ್ತಾ ಇರಲಿಲ್ಲ, ದೇವರ ಹೈಟ್ ಅನ್ನು ನೋಡ್ತಾ ಇದ್ದಾನೆ. ಇವತ್ತು ಎಷ್ಟು ಜನ ದೇವರು ಎಷ್ಟು ದೊಡ್ಡವರು ಎಂಬುದಾಗಿ ನೀವು ತಿಳಿಕೊಳ್ಳಿಕ್ಕೆ ಇಷ್ಟಪಡ್ತೀರಿ. ಆಕಾಶ ನನಗೆ ಸಿಂಹಾಸನ, ಭೂಮಿ ಆತನ ಪಾದಪೀಠವಾಗಿದ್ದಾನೆ. ಹಾಗಾಗಿ ಗೊಲ್ಯಾತನಿಗೆ ಅವನ ಕಣ್ಣಿಗೆ ಕಾಣ್ತಾ ಇಲ್ಲ, ಅವನಿಗೆ ಕಾಣದೆಲ್ಲ ದೇವರು. ಅಲ್ಲಿ ಹಾಗಾಗಿ ಅವನ ಕೀರ್ತನೆಯಲ್ಲೆಲ್ಲ ಹೆಚ್ಚಾಗಿ ಬರೆಯುವುದೇನಂತ ಹೇಳಿದ್ರೆ ದೇವರ ಬಗ್ಗೆ ಬರೆಯುತ್ತಾನೆ. ಇವತ್ತು ಹೆಚ್ಚಾಗಿ ಸೈತಾನನ ಬಗ್ಗೆ ಮಾತನಾಡ್ತಾರೆ. ಸೈತಾನ ನನ್ನ ಎದುರು ನಿಂತ, ಅವನು ಹೀಗೆ ಮಾಡಿದ, ಹಾಗೆ ಮಾಡಿದ, ಹೀಗೆ ಮಾಡಿದ ಎಂಬುದಾಗಿ. ಇವತ್ತು ಎಷ್ಟು ಜನ ಹೇಳ್ತೀವಿ, ದೇವರು ನನ್ನ ಜೊತೆ ಮಾತನಾಡಿದ, ಓ ದೇವರು ನನ್ನ ಕುಟುಂಬದಲ್ಲಿ ಬಂದ, ಅಲ್ಲಿ ಅವನ ಶಬ್ದವನ್ನು ಕೇಳಿದೆ, ಅವನ ಸಾನ್ನಿಧ್ಯವನ್ನು ಕೇಳಿದೆ, ಅವನು ಹೇಳಿದ ಭಯಪಡಬೇಡ ಎಂಬುದಾಗಿ ಹೇಳಿದೆ ಎಂಬುದಾಗಿ ಎಷ್ಟು ಜನ ದೇವರ ವಿಷಯದಲ್ಲಿ ಮಾತನಾಡಲಿಕ್ಕೆ ಇಷ್ಟಪಡ್ತೀನಿ. ನಾನು ಹೇಳ್ತೇನೆ, ಸೈತಾನ ಏನು ಅಲ್ಲ. ಅಲ್ಲಿ ಸೈತಾನನಿಗೆ ಯಾವ ಶಕ್ತಿ ಸಹ ಇಲ್ಲ, ಯಾವ ಸಾಮರ್ಥ್ಯ ಸಹ ಇಲ್ಲ. ಅವನ ಸಾಮರ್ಥ್ಯವನ್ನು ದೇವರು ಕಲ್ವಾರಿ ಪೂಜೆಯಲ್ಲಿ ಮುದ್ದಾಗಿ ಆಗಿದೆ. ಇಲ್ಲಿ ನೋಡಿ, ದಾವೀದನು ತನ್ನನ್ನು ದೇವರಿಗೆ ಸಮರ್ಪಿಸಿದ. ವಾಕ್ಯ ಹೇಳ್ತದೆ, ಒಂದು ಕಲ್ಲಲ್ಲಿ ಏನ್ ಮಾಡಿದ, ಅವನು ಗೊಲ್ಯಾತನನ್ನು ಏನ್ ಮಾಡಿದ, ಅವನು ಉರುಳಿಸಿದ ಅಂತ ಬೈಬಲ್ ಹೇಳ್ತದೆ. ಅವನು ಕೋರಲು ಬಿದ್ದ ಎಂಬುದಾಗಿ ವಾಕ್ಯ ಹೇಳ್ತದೆ. ಇದಕ್ಕೆ ಕಾರಣ ಏನಂತ ಹೇಳಿದ್ರೆ, ದಾವೀದನು ಒಂದನೇದಾಗಿ ವಿಧೇಯನಾದ. ಅಲ್ಲಿ ಬೈಬಲ್ ವಿಧೇಯತೆಗೆ ಮೆಚ್ಚುವಷ್ಟು ದೇವರು ಯಜ್ಞ ಹೋಮಕ್ಕೆ ಏನ್ ಮಾಡುವುದಿಲ್ಲ, ಮೆಚ್ಚುವುದಿಲ್ಲ. ದೇವರ ಮಕ್ಕಳೇ, ದೇವರಿಗೆ ವಿಧೇಯರಾಗಿದೆ, ದೇವರ ಮಾತಿಗೆ ವಿಧೇಯರಾಗಲಿ. ನಾನು ಹೇಳ್ತೀನಿ, ಎಲ್ಲಿ ಸಹ ನಿಮ್ಮನ್ನು ಸೋಲಿಕ್ಕೆ ಬಿಡುವುದಿಲ್ಲ. ಎರಡನೇದಾಗಿ ದಾವೀದನು ಕಂಡದ್ದು, ದಾವೀದನೊಳಗೆ ಆತ್ಮವಿಶ್ವಾಸ ನೋಡುವ ಸಂಗತಿಯ ಮೇಲೆ ಇರಲಿಲ್ಲ, ನೋಡದ ದೇವರ ಕಾರ್ಯದ ಮೇಲೆ ಇತ್ತು. ಇವತ್ತು ನೀವು ನೋಡದ ದೇವರ ಕಾರ್ಯದ ಮೇಲೆ ದೃಷ್ಟಿ ಇಡ್ರಿ. ದೇವರು ದೊಡ್ಡ ಕಾರ್ಯವನ್ನು ನಿಮ್ಮ ಕುಟುಂಬದಲ್ಲಿ, ನಿಮ್ಮ ಜೀವಿತದಲ್ಲಿ ಅವನು ಮಾಡಲಿಕ್ಕೆ ಇವತ್ತು ಶಕ್ತನಾದ ದೇವರಾಗಿದ್ದಾನೆ. ಹಲ್ಲೆಲೂಯಾ. ದೇವರು ಸಾಮಾನ್ಯ, ದಾವೀದನೊಂದು ಸಾಮಾನ್ಯ ವ್ಯಕ್ತಿ, ಆದರೆ ದೇವರನ್ನು ಅಸಾಮಾನ್ಯ ವ್ಯಕ್ತಿಯಾಗಿ ದೇವರು ಮಾರ್ಪಡಿಸುವುದನ್ನು ದೇವರ ವಾಕ್ಯದಲ್ಲಿ ನಾವು ನೋಡುತ್ತಾ ಇದ್ದೇವೆ. ಇಲ್ಲಿ ನೋಡಿ, ಗೊಲ್ಯಾತನು ಬೆದರಿಕೆ ಆಗ್ತಾನೆ. ಏನ್ ಬೆದರಿಕೆ ಆಗ್ತಾನೆ ಅಂತ ಹೇಳಿದ್ರೆ, ದಾವೀದನಿಗೆ ಒಂದು ಬೆದರಿಕೆ ಆಗ್ತಾನೆ. ಏನಾಗ್ತಾನೆ, ನಿನ್ನ ಮಾಂಸವನ್ನು ಯಾರಿಗೆ ಹಾಕ್ತೇನೆ, ಕಾಡು ಮೃಗಗಳಿಗೆ, ಪಕ್ಷಿಗಳಿಗೆ ನಾನು ಹಾಕ್ತೇನೆ ಎಂಬುದಾಗಿ ಹೇಳುವಾಗ ಅವನ ಮಾತಿಗೆ ಯಾರಿಗೂ ಭಯಪಡಲಿಲ್ಲ, ದಾವೀದ ಭಯಪಡಲಿಲ್ಲ. ಎಲಿಯ ಬಗ್ಗೆ ಹೇಳ್ತಾನೆ, ನೀನು ಯಾಕೆ ಬಂದಿ ಅಂತ ಹೇಳ್ತಾನೆ. ಸೌಲ ಹೇಳ್ತಾನೆ, ನಿನಗೆ ಸಾಧ್ಯ ಇಲ್ಲ, ಅವನು ಯುದ್ಧ ಶೂರನು, ಚಿಕ್ಕ ಪ್ರಾಯದಲ್ಲಿ ಅವನು ಯುದ್ಧ ಮಾಡುವ, ನಿನಗೆ ಅದು ಆಗುವುದಿಲ್ಲ ಎಂಬುದಾಗಿ ಹೇಳಿದ್ರು. ಹತ್ತಿರದ ಜನರಿಗೆ ಇವನು ಯಾರಂತ ಹೇಳುವಾಗ ಅವನು ಯಾರಂತ ಗೊತ್ತಿಲ್ಲ ಎಂಬುದಾಗಿ ಹೇಳಿದ್ರು. ಇಷ್ಟೆಲ್ಲ ಒಂದು ಹಿಂಡ್ರನ್ಸ್, ಇಷ್ಟೆಲ್ಲ ಒಂದು ತಳ್ಳುವ ಆ ಫೋರ್ಸ್ ಬರುವಾಗ ಸಹ ಅವನಿಗೆ ಒಂದು ಗೊತ್ತಿತ್ತು ಅಂತ ಹೇಳಿದ್ರೆ, ನನ್ನನ್ನು ಕರೆದ ದೇವರು ನಂಬಿಗಸ್ತರು. ಇವತ್ತು ನಿಮ್ಮನ್ನು ಸಹ ಅನೇಕ ಶಕ್ತಿಗಳು ದೂಡುವಾಗ, ಅಲ್ಲಿ ನಿಮ್ಮ ವಿರುದ್ಧ ಈ ಪ್ರಾಬ್ಲಮ್ಗಳು ಎದುರು ನೋಡುವಾಗ, ನಾನು ಹೇಳ್ತೇನೆ, ಈ ಯಾವ ಮಾತುಗಳಲ್ಲಿ ಕೇಳಬಾರ್ದು. ಅಲ್ಲಿ ಶತ್ರುವಿನ ಮಾತಿಗೆ ಏನು ಮಾಡಬಾರ್ದು, ಕಿವಿಗೊಡಬಾರ್ದು. ಹಲ್ಲೆಲೂಯಾ. ಮೊನ್ನೆ ಒಂದು ವಾಟ್ಸಪ್ ಅಲ್ಲಿ ಒಂದು ಸಂದೇಶ ಕೇಳಿದೆ ನಾನು, ಎಲ್ಲಿಯೋ ಒಂದು ಬೇರೆ ಕಡೆ ಆಚೆಯಲ್ಲಿ, ಬಾಗಲಕೋಟೆ ಆಚೆಯನ್ನು. ಅಲ್ಲಿ ಒಂದು ಹೀಗೆ ಏನಂತ ಹೇಳಿದ್ರೆ, ಅಲ್ಲಿ ಸೇವಕರಿಗೋಸ್ಕರ ಪ್ರಾರ್ಥನೆ ಮಾಡ್ರಿ ಅಂತ. ಯಾಕೆಂತ ಹೇಳಿದ್ರೆ, ಅಲ್ಲಿದ್ದ ಜನರೆಲ್ಲ, ಅನ್ಯ ಜನರೆಲ್ಲ ಅವ್ರ ಮೈಕದಲ್ಲಿ ಒಬ್ಬೊಬ್ಬರ ಹೆಸರು ಹೇಳಿ ಮಾಡ್ತಿದ್ರಂತೆ, ಕೂಗ್ತಾ ಇದ್ರಂತೆ. ಅಂದ್ರೆ ಮಾಟ ಮಂತ್ರ ಮಾಡ್ತಿದ್ರಂತೆ. ಆ ಸಭೆಯ ಪಾಸ್ಟ್ರಿಗೆ ಮಾಟ ಮಂತ್ರ ಮಾಡಿ ಕೂಗ್ತಾ ಇದ್ರಂತೆ, ಅವ್ರಿಗೆ ಕೇಳುವಾಗೆ ಮಾಡ್ತಾ ಇದ್ರಂತೆ. ಅದಕ್ಕೋಸ್ಕರ ಪ್ರಾರ್ಥನೆ ಮಾಡ್ರಿ ಎಂಬುದಾಗಿ ಅಲ್ಲಿ ಅವರು ಕೇಳ್ತಾ ಇದ್ದಾರೆ. ನಾನು ಹೇಳ್ತೇನೆ, ದಾವೀದನ ವಿರುದ್ಧ ಹೀಗೆ ಕೂಗಿದ್ರು, ನಿನ್ನ ಮಾಂಸವನ್ನು ಮೃಗ ಪಕ್ಷಿಗೆ ಕೊಡ್ತೇನೆ ಎಂಬುದಾಗಿ ಇಂಥ ಶಬ್ದಗಳು ಮಾತನಾಡುವಾಗ ಶತ್ರುವಿನ ಮಾತಿಗೆ ನಾವು ಭಯಪಡಬಾರದು. ನಾವು ಯಾರಿಗೆ ಭಯಪಡಬೇಕಂತ ಹೇಳಿದ್ರೆ, ನಾವನ್ನು ಕಳೆದ ದೇವರಿಗೆ ನಾವು ಭಯಪಡಬೇಕು.
ಪ್ರಿಯರೇ, ನಾನು ಹೇಳಿಕ್ಕೆ ಇಷ್ಟಪಡ್ತೇನೆ, ನಿಮ್ಮ ಜೀವಿತದಲ್ಲಿ ದೇವರಿಗೆ ಮಾತ್ರ ನೀವು ಭಯಪಡುವುದಾದ್ರೆ ದೇವರು ನಿಶ್ಚಯವಾಗಿ ದೇವರ ಕಾರ್ಯ ಮಾಡ್ತಾನೆ. ಅಲ್ಲೆಲ್ಲೂಯ್ಯ. ಎರಡನೇದು, ಕೊನೆಯದಾಗಿ ದಾವೀದನಿಗೆ ಒಂದು ವಾಗ್ದಾನ ಇತ್ತು, ನಾನು ಇಸ್ರೇಲ್ದ ಅರಸನಾಗಿ ಮಾಡ್ತೇನೆ ಎಂಬುದಾಗಿ. ಅದಿನವಾಗಲೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಅವನನ್ನು ಸೌಲನು ಅಭಿಷೇಕ ಮಾಡ್ತಾನೆ. ಅಭಿಷೇಕ ಮಾಡುವಾಗ ಅವನೊಳಗೆ ದೇವರಾತ್ಮರು ಬಂದ ಮೇಲೆ ನೋಡಿ, ಅದಾದ್ಮೇಲೆ ಅವನಿಗೆ ಬಹಳ ಪ್ರಾಬ್ಲಮ್ಗಳು ಬಂತು. ಭಯಂಕರ ಇಕ್ಕಟ್ಟಿನಲ್ಲಿ ಹೋದ, ಸಮಸ್ಯೆಯಲ್ಲಿ ಹೋದ. ಅವನು ತನ್ನ ಪ್ರಾಣವನ್ನು ಉಳಿಸಲಿಕ್ಕೆ ಅನೇಕ ಕಾಡುಗಳ ಮಧ್ಯೆ, ಕೆಲವು ಜನರ ಮಧ್ಯೆ ಹೋಗಬೇಕಾಯಿತು. ಆದರೆ ವಾಗ್ದಾನ ಅವನ ಜೀವಿತದಲ್ಲಿ ನೆರವೇರಿತು. ಅವನನ್ನು ದೇವರು ಇಸ್ರೇಲ್ ಅರಸನಾಗಿ ಮಾಡಿದ. ಇವತ್ತು ನಾನು ಹೇಳ್ತೇನೆ, ನಿಮ್ಮ ಜೀವಿತದಲ್ಲಿ ಸಹ ದೇವರು ಏನು ವಾಗ್ದಾನ ಮಾಡಿದರೆ ಆ ವಾಗ್ದಾನವನ್ನು ಗಟ್ಟಿಯಾಗಿ ಇಟ್ಕೊಂಡ್ರಿ. ಯಾವ ಸಂಗತಿಗಳು ನಿಮ್ಮ ಎದುರಾಗಿ ಬಂದರೂ ಸಹ ನೀವು ಭಯಪಡುವ ಅಗತ್ಯ ಇಲ್ಲ. ಯಾಕಂದ್ರೆ ದೇವರು ನಿಮ್ಮನ್ನು ಎಲ್ಲ ವಿಷಯದಲ್ಲಿ ಆತನು ಬಿಡುಗಡೆ ಮಾಡುವ ದೇವರಾಗಿದ್ದಾನೆ. ಇಲ್ಲಿ ವಾಕ್ಯ ಹೇಳ್ತದೆ, ಏನಂತೇಳಿದ್ರೆ, ದಾವೀದನು ಈ ಪ್ರಕಾರ ಕತ್ತಿಯಿಂದಲ್ಲ, ಬರೀ ಒಂದು ಕವಣೆಯ ಕಲ್ಲಿನಿಂದ ಫಿಲಿಷ್ಟಿಯರನ್ನು ಸೋಲಿಸಿ ಕೊಂದು ಹಾಕಿದ್ದಾರೆ ಎಂಬುದಾಗಿ. ಯಾವ ಫಿಲಿಷ್ಟಿ ಇಸ್ರೇಲ್ ವಿರುದ್ಧ ಯುದ್ಧಕ್ಕೆ ಬರ್ತಾ ಇತ್ತು, ಆ ಫಿಲಿಷ್ಟಿಯನ್ನು ದೇವರು ತೆಗೆದು ಹಾಕಿದ. ಇವತ್ತು ನಾನು ಹೇಳ್ತೇನೆ, ನಿನ್ನ ವಿರುದ್ಧ, ನಿನ್ನ ಮಕ್ಕಳ ವಿರುದ್ಧ, ನಿನ್ನ ಕುಟುಂಬದ ವಿರುದ್ಧ ಸೈತಾನನು ಯಾವ ರೀತಿಯ ಹೋರಾಟ ತರೋದಾದ್ರೆ ಅದನ್ನು ಜಯಿಸಲಿಕ್ಕೆ ದೇವರು ಕರೆದಿದ್ದಾನೆ. ನಾವೆಲ್ಲರೂ ದೇವರ ಸಮ್ಮುಖದಲ್ಲಿ ಎದ್ದಲಿಲ್ವಾ? ಎಷ್ಟು ಜನ ಇವತ್ತು ವಾಕ್ಯಕ್ಕೋಸ್ಕರ ದೇವರಿಗೆ ಸ್ತೋತ್ರ ಹೇಳ್ತೀವಿ. ಓ, ದೇವರು ನೋಡುವುದು ಅಲ್ಲಿ ನಿನ್ನ ಹೊರಗಿನ ತೋರಿಕೆಯನ್ನಲ್ಲ, ನಿನ್ನ ಒಳಗಿನ ತೋರಿಕೆಯನ್ನು ದೇವರು ನೋಡುವವನಾಗಿದ್ದಾನೆ. ಇವತ್ತು ಎಷ್ಟು ಜನ ಹೇಳ್ತೀನಿ, ದೇವರೇ ನಾನು ವಾಸ್ತವ ನೋಡುವುದಿಲ್ಲ, ನಾನು ವಾಸ್ತವವಾದ ಮಾತಿಗೆ ನಾನು ಭಯಪಡುವುದಿಲ್ಲ. ದೇವರೇ, ನನಗೆ ಗೊತ್ತುಂಟು ನೀನು ನನ್ನನ್ನು ಕರೆದ ದೇವರು, ನೀನು ನನ್ನನ್ನು ಆರಿಸಿದ ದೇವರು ನೀನು ಎಂಬುದಾಗಿ ಎಷ್ಟು ಜನ ಹೇಳಿಕ್ಕೆ ಇಷ್ಟಪಡ್ತೇನೆ. ಥ್ಯಾಂಕ್ ಯು ಲಾರ್ಡ್, ಹಲ್ಲೆಲೂಯಾ. ಅವ್ರು ಹೇಳ್ತಾರೆ, ನೀನು ನನ್ನ ಗೌರವವನ್ನು ಕಾಪಾಡುವ ದೇವರು, ನನ್ನ ತಲೆಯನ್ನು ಎತ್ತುವಂತೆ ಮಾಡುವ ದೇವರು ಎಂಬುದಾಗಿ ಆತನ ಕೀರ್ತನೆಯಲ್ಲಿ ಬರೆಯುವುದನ್ನು ನಾವು ನೋಡಲಿಕ್ಕೆ ಸಾಧ್ಯ. ಹಾಗಾಗಿ ಅವರು ದಾವೀದನ ಮುಂದೆ ಭಯಪಡಲಿಲ್ಲ, ಸೌಲನ ಮುಂದೆ ಭಯಪಡಲಿಲ್ಲ, ಯಾರ ಮುಂದೆ ಭಯವೇ ಇಲ್ಲ. ಯಾಕಂತ ಹೇಳಿದ್ರೆ ಅವರು ಭಯಪಟ್ಟದ್ದು ಕರ್ತನ ಮುಂದೆ ಮಾತ್ರ. ಇವತ್ತು ನೀವು ಸಹ ದೇವರಿಗೆ ಭಯಪಡುವುದಾದರೆ, ದೇವರಿಗೆ ವಿಧೇಯರಾಗುವುದಾದರೆ, ಹೇಗೆ ದಾವೀದನನ್ನು ಇಸ್ರೇಲನ ಅರಸನಾಗಿ ಮಾಡಿದ, ಬಲಹೀನನಾದ, ತಿರಸ್ಕರಿಸಲ್ಪಟ್ಟ ವ್ಯಕ್ತಿಯನ್ನು ದೇವರು ಉನ್ನತವಾಗಿ ಎತ್ತಲಿಕ್ಕೆ ಸಾಧ್ಯವಾದರೆ, ಇವತ್ತು ನೀನು ಬಲಹೀನನಾದರೆ ದೇವರ ಮುಂದೆ ಹೇಳು, ದೇವರೇ ನಾನು ಬಲಹೀನನು, ದೇವರೇ ನನ್ನನ್ನು ಬಲಪಡಿಸು, ನನಗೆ ನೀನು ಬೇಕು, ನಾನನ್ನು ಸಮರ್ಪಿಸ್ತೇನೆ ಎಂಬುದಾಗಿ ಎಷ್ಟು ಜನ ಹೇಳಿಕ್ಕೆ ಇಷ್ಟಪಡ್ತಾ ಇದ್ದಾರೆ. ಥ್ಯಾಂಕ್ ಯು ಲಾರ್ಡ್, ಹಲ್ಲೆಲೂಯಾ. ನನ್ನ ಜೀವನ ಸಾಗುತ್ತಿರುವುದು ನನ್ನ ಬಲನೇ ಅಲ್ಲ. ಎಲ್ಲರಿರುವ ನನ್ನ ಜೀವಿತ ಸಾಗುತ್ತಿರುವುದು ನನ್ನ ಬಲನೇ ಅಲ್ಲ. ನಮ್ಮನ್ನಲ್ಲಿರದೆ ಉಸಿರಾಡುತ್ತಿರುವುದು
ನೀನು ಇವರ ಗೌರವವನ್ನು ಕಾಪಾಡುವುದು, ನೀನು ತಲೆ ಎತ್ತುವಂತೆ ಮಾಡುವುದು. ಅದಕ್ಕೆ ನಿನಗೆ ಸ್ತೋತ್ರ. ಸೇರಿ ಬಂದ ಎಲ್ಲ ಮಕ್ಕಳನ್ನು ಆಶೀರ್ವಾದ ಮಾಡು ದೇವರೇ. ಈ ದಿನ ನಾವೆಲ್ಲರೂ ನಿಮ್ಮ ಸಮ್ಮುಖಕ್ಕೆ ನಮ್ಮನ್ನು ಒಪ್ಪಿಸಿಕೊಂಡು ಪ್ರಾರ್ಥನೆ ಮಾಡುತ್ತಿದ್ದೇವೆ. ಎಲ್ಲ ಧನ, ಎಲ್ಲ ಮಾನ, ಎಲ್ಲ ಮಹಿಮೆ ನಿನಗೊಬ್ಬನಿಗೆ ಸಲ್ಲಿಸುತ್ತೇವೆ. ಯೇಸುವಿನ ನಾಮದಲ್ಲಿ ಹಿಡಿಯುವುದೇನೆ ತಂದೆ. ಆಮೇಲೆ ಆ ಹಾಲಿನ ನಿನಗೆ ಅತ್ಯ ಆಶೀರ್ವಾದ.